ನಮಸ್ಕಾರ. ವಿಂಟೇಜ್ ಅಸೋಸಿಯೇಟ್ಸ್ ಪ್ರೆಸೆಂಟ್ಸ್ ವಿಂಟೇಜ್ ವಿಲಾಸ್. 55 lakhsಗೆ ಪ್ರೀಮಿಯಂ ವಿಲಾಸ್, 3 floors, 3 bedroom ಪ್ಲಸ್ 1 ಸ್ಪೆಷಲ್ ಆಗಿ ಸ್ಟುಡಿಯೋ ರೂಮ್ ಇದೆ, ಪ್ಲಸ್ 2 ಕಾರ್ ಪಾರ್ಕಿಂಗ್ಸ್. ನಿಮಗೆ ಎಲ್ಲ ಅಮ್ಯುನಿಟೀಸ್ ಬರ್ತಾ ಇದೆ. ನಿಮಗೆ 30 feet ಮೇನ್ ರೋಡು, 25 feet ಸಬ್ ರೋಡು ವಿತ್ ಆಲ್ ಅಮ್ಯುನಿಟೀಸ್. 80% ಲೋನ್ ಆಗುತ್ತೆ. ಸೈಟು ಮನೆ ಸೇರಿ ಕಾಂಪೋಸಿಟ್ ಲೋನ್. 12 ಮನೆ ಇದೆ. ಹಾಟ್ ಕೇಕ್ ಥರ ಸೇಲ್ ಆಗ್ತಾ ಇದೆ. ಫಾಸ್ಟಾಗಿ ಬನ್ನಿ, ಮೂವ್ ಆಗಿ. ಒಳ್ಳೆ ಲೊಕ್ಯಾಲಿಟಿ. 8ನೇ ಮೈಲು 8 ಕಿಲೋಮೀಟ್ರು, ಚಿಕ್ಕಬಾನವರ 6 ಕಿಲೋಮೀಟ್ರು, ವಿದ್ಯಾರಣ್ಯಪುರ 7 ಕಿಲೋಮೀಟ್ರು, ಯಲಂಕ 11 ಕಿಲೋಮೀಟ್ರು, ಹೇಸರಘಟ್ಟ ಮೇನ್ ರೋಡು 500 ಮೀಟ್ರು, ಹೇಸರಘಟ್ಟ 3 ಕಿಲೋಮೀಟ್ರ್. ಸೆಂಟ್ರಲ್ಲಿ ನಮ್ಮ ಲೇಔಟ್. ಕ್ವಾಲಿಟಿ ಕನ್ಸ್ಟ್ರಕ್ಷನ್ನು, ಕ್ವಾಲಿಟಿ ಮೆಟೀರಿಯಲ್ಲು. ಬಂದು ಚೆಕ್ ಮಾಡಿ, ಆಮೇಲೆ ಬುಕ್ ಮಾಡಿ. ಮನೆ ಒಂದೇ ಕೊಡ್ತಾ ಇದ್ದೀರಂತ ಯೋಚನೆ ಮಾಡಬೇಡಿ. ನಿಮಗೆ ಬೇಕಾ? ಇಂಟೀರಿಯರು ಕೊಡ್ತೇವೆ, ಇಂಟೀರಿಯರ್ ಅವರು ಇದ್ದಾರೆ. ಇಷ್ಟೆಲ್ಲ ಅಮ್ಯುನಿಟೀಸ್ ಇರೋ ಪ್ರೀಮಿಯಂ ವಿಲಾ ಬರೀ 55 ಲಕ್ಷ. ಕನ್ನಡಕವರ ವೀಕ್ಷಕರ ಇನ್ನೂ 1 ಲಕ್ಷ ಡಿಸ್ಕೌಂಟ್ ತಗೋ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ವಿಶೇಷ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಈ ವಿಡಿಯೋನ ವಿಶೇಷತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂತಂದರೆ ಆಲ್ರೆಡಿ ತಮ್ನೇಲ್ ಮೇಲೆ ನೋಡಿದ್ದೀರಾ. ಹೌದು ವೀಕ್ಷಕರೇ, ಆಲ್ರೆಡಿ ನೋಡಿರ್ತೀರ. ಇವತ್ತು ಒಂದು ವಿಶೇಷ ಬೆಲೆಯಲ್ಲಿ ಒಂದು ಕಂಪ್ಲೀಟ್ ವಿಲ್ಲಾಗಳನ್ನು ನಾನು ನಿಮಗೆ ತೊಗೊಂಬಂದಿದ್ದೀನಿ ಅಂತ ಹೇಳ್ತೀನಿ. ಸೊ ಈ ವಿಲ್ಲಾಗಳನ್ನು ಪರಿಚಯ ಮಾಡ್ಕೊಡ್ತಿರೋಂಥವ್ರು ವಿಂಟೇಜ್ ಅಸೋಸಿಯೇಟ್ಸ್ ಅವರು. ಇದ್ರ ಹೆಸರು ಬಂದುಬಿಟ್ಟು ವಿಂಟೇಜ್ ವಿಲಾಸ್ ಅಂತ ಹೇಳಿಬಿಟ್ಟು. ಸೊ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಕೂಡ ಅವ್ರು ಬಡವರಿರಲಿ, ಮಧ್ಯಮ ವರ್ಗದಲ್ಲಿರಲಿ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇರಲಿ, ಒಂದು ಹೇಳಿ ಮಾಡಿಸಿದಂತಹ ಪ್ರಾಪರ್ಟಿ ಅಂತ ಹೇಳ್ಬೋದು. ಯಾಕಂತಂದರೆ 3 ಫ್ಲೋರ್ ಬರ್ತಾ ಇದೆ. ಸೊ ನೀವು ಕೊಡುವಂಥ ಬೆಲೆಗೆ 3 ಫ್ಲೋರನ್ನು ಕೊಡ್ತಾ ಇದ್ದಾರೆ ವೀಕ್ಷಕರೇ. ಇದು ಹೇಗೆ ಸಾಧ್ಯ, ಏನು ಕತೆ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ವಿಂಟೇಜ್ ಅಸೋಸಿಯೇಟ್ಸ್ ಕಡೆಯಿಂದ ರೋಷನ್ ಭಟ್ ಸರು, ಜೊತೆಯಲ್ಲಿ ಜವಾದ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಓಕೆ ಸರ್, ಫಸ್ಟ್ ಆಫ್ ಆಲ್ ಇದ್ರ ಕೇಳೋಕ್ಕಿಂತ ಮುಂಚೆ ತಮ್ಮ ಕಂಪ್ನಿ ಬಗ್ಗೆ ತಿಳ್ಕೊಬೇಕು ನಾನು. ವಿಂಟೇಜ್ ಅಸೋಸಿಯೇಟ್ಸ್ ತಮ್ಮ ಬಗ್ಗೆ ಹೇಳಿ. ನಮ್ಮ ಬಗ್ಗೆ ಅಂತೂ ನಿಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತು, ರೋಷನ್ ಭಟ್ ಸರ್ ಎಲ್ಲರಿಗೂ ಗೊತ್ತಿದ್ದಾರೆ. ಹೊಸದಾಗಿ ಏನು ಹೇಳೋ ಅಂಥದ್ದೇನು ಇದಿಲ್ಲ, ಆದರೂ ಇಂಟ್ರೊಡ್ಯೂಸ್ ಮಾಡ್ತೇನೆ. ವಿಂಟೇಜ್ ಅಸೋಸಿಯೇಟ್ಸ್ ಅಂದರೆ ನಾವು ಮುಂಚೆ ಕನ್ಸ್ಟ್ರಕ್ಷನ್ ಸೆಪ್ರೇಟು, ಇಂಟೀರಿಯರ್ ಸೆಪ್ರೇಟಾಗಿ ಮಾಡ್ತಿದ್ದು. ಪ್ಲಸ್ ಸೈಟ್ ಇದ್ದವರಿಗೆ ಮನೆ ಕಟ್ಕೊಡ್ತಿದ್ದು. ಇವಾಗ ನಾವು ಜವಾಜ್ ಅವರು ನಾವೆಲ್ಲ ಏನು ಮಾಡ್ದು, ನಾವೇ ಸೈಟ್ ತೊಗೊಂಡು ನಾವೇ ಕಟ್ಬಿಡೋಣ, ಜನರಿಗೆ ಇನ್ನೂ ಒಂದು ಚೆನ್ನಾಗಿ ಆಫರ್ಸ್ ಕೊಡೋಣ. ಸುಮಾರು ಜನ ನಮಗೆ ಕಾಲ್ ಮಾಡಿಬಿಟ್ಟು ಮನೆ ಇದೆಯಾ, ರೆಡಿ ಇದೆಯಾ, ನಿಮ್ದು ಇದೆಲ್ಲ ಚೀಪಲ್ಲಿ ಮಾಡ್ತಾ ಇದ್ದೀರಾ, ಹಾಗೆ ನೀವು ಮನೆ ಯಾಕೆ ಮಾಡ್ತಾ ಇಲ್ಲ, ಯಾಕೆ ಕಟ್ತಾ ಇಲ್ಲ. ಜನ ಪ್ರೋತ್ಸಾಹದಿಂದ ನಡೀರಿ, ನಾವು ಒಂದು ಇದು ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡೋಣ, ರೆಡಿ ಮಾಡ್ಬಿಡೋಣ, ಕೊಟ್ಬಿಡೋಣ, ನಮ್ಮ ಚೀಪ್ ರೇಟಲ್ಲೇ ಇದು ಮಾಡ್ಬಿಡೋಣ ಒಟ್ಟದು. ಸೊ ಹಾಗಾಗಿ ನಾವು ಇದು ವಿಂಟೇಜ್ ಅಸೋಸಿಯೇಟ್ಸ್ ಅಂದರೆ ಆರ್ಕಿಟೆಕ್ಚರು, ಕನ್ಸ್ಟ್ರಕ್ಷನ್ನು ಪ್ಲಸ್ ಇಂಟೀರಿಯರ್ ಸೇರಿ ಒಂದು ಅಸೋಸಿಯೇಷನ್ ಮಾಡಿಬಿಟ್ಟು ಗ್ರೂಪ್ ಮಾಡಿ ನಾವು ವಿಂಟೇಜ್ ಅಸೋಸಿಯೇಟ್ಸ್ ಹೇಳಿ ವಿಲಾಸ್ ಪ್ರಾಜೆಕ್ಟ್ ರೆಡಿ ಮಾಡಿದ್ದೀವಿ. ಸೂಪರ್. ಅದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಸೊ ಜೊತೆಲಿ ಹೇಳಿದ್ರಿ ನೀವು ಸ್ವಲ್ಪ ಕಮ್ಮಿ ರೇಟ್ ಚೀಪಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಲ್ಲ ಸರ್. ಕ್ವಾಲಿಟಿ ₹1 ಕಾಂಪ್ರಮೈಸ್ ಇಲ್ಲ. ನೀವು ನೋಡ್ಬೋದು, ಬ್ಲಾಕ್ಸ್ ಇರೋದು, ವಿ ಆರ್ ಗಿವಿಂಗ್ ದಿ ಬೆಸ್ಟ್ ಬ್ಲಾಕ್ಸ್. ಮತ್ತೆ ಇವನ್ ಸಿಮೆಂಟು ವಿ ಆರ್ ಯೂಸಿಂಗ್ 53 ಗ್ರೇಡು, ರಾಡ್ಸು TMT 555. ಸೊ ಹಾಗಾಗಿ
ನಮಗೆ ಕ್ವಾಲಿಟಿಗೆ ₹1 ಕಾಂಪ್ರಮೈಸ್ ಮಾಡೋದು. ನೋಡೋಣ ಆಮೇಲೆ. ನಮ್ಮ ವೀಕ್ಷಕರು ಬಂದು ಚೆಕ್ ಮಾಡ್ಬೋದಾ? ಅಯ್ಯೋ ಬಂದ್ ಈಗ ಓಪನ್ ಶೋ ಇದೆಯಲ್ಲ ಅದರಲ್ಲಿ ಇದು ಮಾಡೋದು. ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ನಡೀತಾ ಅವಾಗ ಬಂದ್ಬಿಟ್ಟು ಹೆಂಗ್ ನಡೀತಾ ಹೌದು, ಹೆಂಗ್ ನಡೀತಾ ಇದೆ ನೋಡ್ಬೋದಾ? ಶೋರ್. ಇವಾಗ ಫಸ್ಟ್ ಏರಿಯಾಗೆ ಬಂದ್ಬಿಡೋಣ. ಹೌದು. ಓಕೆ, ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ಬೇಕಾಗಿರೋದು ಏರಿಯಾ. ಎಲ್ಲಿದ್ದೀವಿ ಸರ್ ನಾವು ಎಕ್ಸಾಕ್ಟ್? ಸರ್ ನಾವು ಇವಾಗ ಸಿಲ್ವಾಪುರ ಅಂತ ಒಂದು ಊರು. ಇಟ್ ಈಸ್ ಸುಮಾರು ನಮ್ಮ ಮೆಟ್ರೋ ಸ್ಟೇಷನ್, ನಮ್ಮ ದಾಸರಹಳ್ಳಿಯಿಂದ 8ನೇ ಮೈಲಿ ದಾಸರಹಳ್ಳಿಯಿಂದ ಆಲ್ಮೋಸ್ಟ್ 8 ಕಿಲೋಮೀಟರ್ ಆಗುತ್ತೆ. ಎಕ್ಸಾಕ್ಟ್ ಆಗಿ 8 ಕಿಲೋಮೀಟರ್. 8 ಕಿಲೋಮೀಟರ್. ಓಕೆ ಓಕೆ. ಆಮೇಲೆ ಚಿಕ್ಕಬಾನವರದಿಂದ ಒಂದು 6 ಕಿಲೋಮೀಟರ್ ರೇಂಜಲ್ಲಿ ಇದೆ. ವಿದ್ಯಾರಣ್ಯಪುರ ಸರ್ಕಲ್ ನಮ್ಗೆ 7 ಕಿಲೋಮೀಟರ್. ಯಲಹಂಕದಿಂದ 11 ಕಿಲೋಮೀಟರ್ಸ್ ಆಗುತ್ತೆ. ಇವಾಗ ಇಲ್ಲಿ ಹತ್ತಿರದಲ್ಲಿ ನಿಮ್ಗಂತೂ ಗೊತ್ತು, BDA ಹ್ಯಾಸ್ ಟೇಕನ್ ಓವರ್ ಎವ್ರಿಥಿಂಗ್. ಈ ಏರಿಯಾಗೆ ಐ ವಿಲ್ ಟೆಲ್ ಯು, ಜೆನ್ಯೂನ್ ಆಗಿ ನಿಮ್ಗೆ ಪ್ರಾಪರ್ಟಿ ಇದು. ಜೆನ್ಯೂನ್ ಸಂಬಂಧ ಇಲ್ಲ. ಇನ್ನೊಂದು ಏನಂದ್ರೆ ಜನರಿಗೆ ಈಗ ಏನ್ ನಾವು ಎಮ್ಯುನಿಟೀಸ್ ಎಲ್ಲ PDA ರೇಟ್ಗಿಂತ ಸ್ವಲ್ಪ ಕಮ್ಮಿ ಆಗಿ ನೀಟಾಗಿ ಅವ್ರಿಗಿಂತ ಮನೆ ಇನ್ನೆಲ್ಲೂ ಸಿಗೋದಿಲ್ಲ. ಆ ರೀತಿ ನಾವು ಇದು ಮಾಡಿ. ನೆಕ್ಸ್ಟ್ ಯಾರಾದ್ರೂ ಬಂದು ಇನ್ವೆಸ್ಟ್ ಮಾಡಬೇಕು, ಉಳ್ಕೋಬೇಕು ಅಂದ್ರೆ ಹೌದು, ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ಗಳು. ಸರ್ ಇಲ್ಲಿ ಸುಮಾರು ಹತ್ತಿರದಲ್ಲಿ ಆಲ್ಮೋಸ್ಟ್ ಒಂದು 10 ರಿಂದ 15 ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಸಂಭ್ರಮ್ ಕಾಲೇಜಿಗೆ ಇಲ್ಲಿಂದ ಎಕ್ಸಾಕ್ಟ್ 6 ಕಿಲೋಮೀಟರ್ಸ್ ಇದೆ. DMCS ಸ್ಕೂಲು, ಫಿಲೋಮಿನಾ ಸ್ಕೂಲ್ ಎಲ್ಲ ಇಲ್ಲೇ ಹತ್ತಿರದಲ್ಲಿ ಆಲ್ಮೋಸ್ಟ್ 2 ಕಿಲೋಮೀಟರ್ ರೇಂಜ್ ಅಲ್ಲಿ ಇದೆ. ಸೊ ಎಡ್ಯುಕೇಶನ್ ಮತ್ತೆ ಸೂಪರ್ ಮಾರ್ಕೆಟ್ ಹತ್ತಿರದಲ್ಲೇ ಇದೆ. 1-1.5 ಕಿಲೋಮೀಟರ್ ಸೂಪರ್ ಮಾರ್ಕೆಟ್. ಇನ್ ಫ್ಯೂಚರ್ದಲ್ಲಿ ಇದೆಲ್ಲ ಡೆವಲಪ್ ಆಗೋದೆ. ಇವನ್ ಮೆಟ್ರೋ ಸ್ಟೇಷನ್ ಬರೋ ಚಾನ್ಸಸ್ ಇದೆ. ಎಲ್ಲಿ ಬರುತ್ತೆ? ಈ ಬೇಲ್ಕೆರೆ ಸರ್ಕಲ್ ಹತ್ರ ಬರೋದಿದೆ ಮೆಟ್ರೋ ಸ್ಟೇಷನ್. ಆಪ್ಷನ್ಸ್ ಇದೆ. ಸೊ ಹಾರ್ಡ್ಲಿ 2 ಕಿಲೋಮೀಟರ್ಸ್ ಇಲ್ಲ ನಿಮ್ ಮೆಟ್ರೋ ಸ್ಟೇಷನ್. ಕನೆಕ್ಟಿವಿಟಿ ಅಂತ ಬಂದಾಗ ಬಸ್ ಇರ್ಬೋದು, ಟ್ರೈನ್ ಇರ್ಬೋದು, ಎಲ್ಲೆಲ್ಲಿ ಬರುತ್ತೆ? ಸರ್ ಇಲ್ಲಿ ಸಿಲ್ವಾಪುರಕ್ಕೆ ಡೈಲಿ ಬಸ್ ಇದೆ. 500 ಮೀಟರ್ಸ್ ನಮ್ಮ ಲೇಔಟ್ ಇಂದ ಆಚೆ ಹೋದ್ರೆ ಬಸ್ ಫೆಸಿಲಿಟೀಸ್ ಇದೆ. ಮುಂದೆ ಇನ್ನೂ ಅನದರ್ ಒಂದು 500 ಮೀಟರ್ಸ್ ನೀವು ಈ ವೆಸ್ಟ್ ಸೈಡ್ ಹೋದ್ರೆ ಹೆಸರುಘಟ್ಟ ಮೇನ್ ರೋಡ್ ಬಂದ್ಬಿಡ್ತದೆ. ರೈಲ್ವೆ ಸ್ಟೇಷನ್ ಯಾವುದು ಸರ್? ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ಚಿಕ್ಕಬಾನವರ. ತುಂಬಾ ಹತ್ರ ಇದೆ. ತುಂಬಾ ಹತ್ರ ಅಲ್ವಾ? ಈಸಿ. ಇದು ಆಕ್ಚುಲಿ ನಮ್ಮ ಏರಿಯಾ, ನಾನು ಕೇಳಬೇಕಾಗಿಲ್ಲ, ಬಟ್ ಡೆಫಿನೆಟ್ಲಿ ನನ್ ಕೇಳಿದ್ರೆ 100% ಡೆವಲಪ್ಡ್ ಏರಿಯಾ ಅಂತ ಇದನ್ನ ಹೇಳ್ಬೋದು. ಡೆವಲಪ್ ಏರಿಯಾ ಅಂತ. ಸರಿ, ಇವಾಗ ಒಂದು ಕೆಲಸ ಮಾಡೋಣ, ನಿಮ್ಮ ವಿಲ್ಲಾಗಳ ಬಗ್ಗೆ ಮಾತಾಡುವಂತ ಸಮಯ. ಸೊ ನಾವ್ಯಾಕೆ ವಾಕ್ ಮಾಡ್ಕೊಂಡು ಎಲ್ಲ ತೋರಿಸಬಹುದು. ಬನ್ನಿ ವೀಕ್ಷಕರೇ, ನೋಡೋಣ, ಮನೆ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಕೇಳೋದು, ಈ ರೋಡು ಇದು ಎಲ್ಲಿಗೆ ಹೋಗುತ್ತೆ ಸರ್? ಇದು ರೋಡ್ ಬಂದ್ಬಿಟ್ಟು ಸಿಲ್ವಾಪುರ ಕನೆಕ್ಟ್ ಆಗಿ. ಎಷ್ಟಾಗಲ್ಲ ಇದೆ ರೋಡ್? ಇದು 30 ಫೀಟ್ ರೋಡ್ ಇದೆ. ಇದು ಇಲ್ಲಿಂದ ಒಳಗಡೆ ಹೋಗೋದು ರೋಡ್ ಯಾವುದು? ಇದೇ ರೋಡ್. ಇದು ನಮ್ದು ವಿಲ್ಲಾ ರೋಡ್ 30 ಫೀಟ್ ರೋಡ್. ಸುತ್ತಮುತ್ತಲು ಡೆವಲಪ್ಮೆಂಟ್ ಎಲ್ಲ ಆಗಿದೆ ಸರ್? ಆಗಿದೆ. ಈಗ ಮನೆಗಳು ಕಟ್ತಾ ಇದ್ದಾರೆ, ಇನ್ನು ನಡೀತಾ ಇದೆ. ಸೊ ಇಲ್ಲಿ ನೋಡಿ, ಯು ಕ್ಯಾನ್ ಸಿ ಕಂಪ್ಲೀಟ್ ನಡೀತಾ ಇದೆ ಕನ್ಸ್ಟ್ರಕ್ಷನ್ಸ್ ಎಲ್ಲ. ಆಲ್ರೆಡಿ ಫೇಸ್ 1 ಅಲ್ಲಿ ಸುಮಾರು ಮನೆಗಳು ಬಂದ್ಬಿಟ್ಟಿದಾವೆ. ಆ ಕಡೆ ಎಲ್ಲ ಮನೆಗಳೆಲ್ಲ ತುಂಬಾ ಇದಾವೆ. ಓಕೆ 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 ಸರ್. ಆಮೇಲೆ ಇಲ್ಲಿ ಒಂದು ಲೈಕ್ ಕರೆಂಟ್ ಇರ್ಬೋದು, ನೀರು ಏನೋ ವ್ಯವಸ್ಥೆ ಮಾಡಿ ಸರ್. ಇವಾಗ ನಮ್ಮ ವಿಲಾಗಳಿಗೆ ನಾವು ಒಂದು ಬೋರ್ ಹಾಕಿದ್ದೇವೆ. ಇಲ್ಲಿ ಬೋರ್ ಹಾಕಿದ್ದೀರಾ? ಹೌದು, ಬೋರ್ ಹಾಕಿದ್ದೇವೆ. ನೋಡ್ಬೋದು ಇಲ್ಲಿ ನೋಡಿ, ಇದು ಮೀಟರ್ ಬಾಕ್ಸ್ ನೋಡಿ. ಇದು ಮೀಟರ್ ಬಾಕ್ಸ್. ಈ ಬೋರ್ ಬಂದ್ಬಿಟ್ಟು ಕಂಪ್ಲೀಟ್ 12 ವಿಲಾಕ್ಕೆ ವಾಟರ್ ಸಪ್ಲೈ ಮಾಡುತ್ತೆ. ಒಳ್ಳೆ ನೀರು ಬಂದಿದೆಯಾ? ಒಳ್ಳೆ ನೀರು ಬಂದಿದೆ. ಸಫಿಷಿಯಂಟ್ ವಾಟರ್. 4 inches ವಾಟರ್ ಇಸ್ ವೆರಿ ಸಫಿಷಿಯಂಟ್ ಸರ್. ಎಷ್ಟು ವಿಲಾಸ್ ಇದೆ ಸರ್ ಇಲ್ಲಿ ಟೋಟಲ್? ಸರ್ ಟೋಟಲ್ ಈ ಲೈನ್ ಅಲ್ಲಿ 12 ವಿಲಾಸ್ ಇದೆ. ಬಟ್ ನೀವು ಎಷ್ಟು ವಿಲಾಸ್ ಅನ್ನ ಲಾಂಚ್ ಮಾಡ್ತಾ ಇದ್ರ ಸರ್? ನಾವು ಟೋಟಲ್ ನಾವು ಈ ಸೆಕ್ಟರ್ದಲ್ಲಿ 12 ವಿಲಾಸ್ ಲಾಂಚ್ ಮಾಡಿದ್ದೇವೆ. ಸರಿ. ಸೊ 12 ವಿಲಾಸ್ ಇದು. ಇನ್ನು ಮುಂದೆ ನಾವು 4 ವಿಲಾಸ್ ಬ್ಯಾಕ್ ಸೈಡ್ ಮಾಡ್ತಾ ಇದ್ದೇವೆ. 4 ವಿಲಾಸ್ ಬೇರೆ ಸಪರೇಟ್ ಆಗಿ ಮಾಡ್ತಾ ಇದ್ದೇವೆ. ಓಕೆ ಓಕೆ, ಸೂಪರ್ ಸರ್. ಈ 12 ವಿಲಾಸ್ ಅನ್ನ ನೋಡಬಹುದಾ ನಾವು ಅಂತ ಹೇಳ್ಬಿಟ್ಟು? ಫಸ್ಟ್ ಟೆಕ್ನಿಕಲಿ ಹೇಳಿ ನಮಗೆ. ಇದು ಟೋಟಲ್ ವಿಲಾ ಬಂದ್ಬಿಟ್ಟು 1800 ಸ್ಕ್ವೇರ್ ಫೀಟ್. ಇಲ್ಲಿ ಬರೆದು ಬಿಟ್ಟಿದ್ದೀರಾ? ಹೌದು, ಇಲ್ಲಿ ಕೊಟ್ಟಿದ್ದೇವೆ. 3 BHK ಬರುತ್ತೆ. ಸರಿ, ಓಕೆ. 2 ಕಾರ್ ಪಾರ್ಕಿಂಗ್ ಬರುತ್ತೆ. ವಾಟರ್ ಸಪ್ಲೈ ಇದೆ. ಸರಿ. ಸ್ಯಾನಿಟರಿ ಸಪ್ಲೈನು ಇದೆ. ಪವರ್ ಸಪ್ಲೈನು ಇದೆ. ಸೊ ಪ್ಲಗ್ ಅಂಡ್ ಪ್ಲೇ ಇದು ನಿಮ್ದು ಎಲಿವೇಶನ್. ಇದು ಎಲಿವೇಶನ್ ಹಿಂಗೆ ಬರುತ್ತೆ. ಇದರಲ್ಲಿ ಏನೂ ಇದಿಲ್ಲ. ಗ್ರೌಂಡ್ ಕಾರ್ ಪಾರ್ಕಿಂಗು, ಫಸ್ಟ್ ಫ್ಲೋರ್ ಅಲ್ಲಿ ಹಾಲು, ಬೆಡ್ರೂಮ್, 2ಕ್ಕೂ ಬಾಲ್ಕನಿ. ಸೆಕೆಂಡ್ ಫ್ಲೋರ್ ಅಲ್ಲೂ ಈ ಸೈಡ್ ಬಾಲ್ಕನಿ ಇದೆ, ಆ ಸೈಡು ಬಾಲ್ಕನಿ. ಸ್ವಲ್ಪ ಪ್ಲಾನ್ ತೋರಿಸಬಹುದಾ ನಮ್ಗೆ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು? ನಮ್ದು ಎಂಟ್ರನ್ಸ್ ಬಂದ್ಬಿಟ್ಟು ಪಾರ್ಕಿಂಗು 19.8 by 14.4. ಸೊ 2 ಕಾರಿಗೆ ನಾವು ಕಾರ್ ಪಾರ್ಕಿಂಗ್ ಕೊಟ್ಟಿದ್ದೇವೆ, ಒಂದು ಸಣ್ಣದು ಒಂದು ದೊಡ್ಡದು. ಸರಿ, ಓಕೆ. ಸೊ ನೆಕ್ಸ್ಟ್ ಬಂದಿದ್ದು ಎಂಟ್ರನ್ಸ್ ಇಸ್ ಟುವರ್ಡ್ಸ್ ದ ನಾರ್ತ್. ನಾವು ಆಸ್ ಪರ್ ವಾಸ್ತುನೇ ಕೊಟ್ಟಿದ್ದೇವೆ. ನಾರ್ತ್ ಡೈರೆಕ್ಷನ್, ಈಶಾನ್ಯ ದಿಕ್ಕಲ್ಲಿ ಬಾಗಿಲು ಬರುತ್ತೆ. ಆಯ್ತಾ?
ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮದು ಎಂಟ್ರೆನ್ಸ್ ಬಂದ ತಕ್ಷಣ ಸ್ಟುಡಿಯೋ ರೂಮ್ ಜೊತೆ ಒಂದು ಟಾಯ್ಲೆಟ್ ಅಟ್ಯಾಚ್ ಕೊಟ್ಬಿಡ್ತೀರಾ? ಅಟ್ಯಾಚ್ ಟಾಯ್ಲೆಟ್. ಓಕೆ. ಯಾರು ಗೆಸ್ಟಿಗೆ ಏನಾರು ಬೇಡಪ್ಪ ಜನ ಜಾಸ್ತಿ ಅಂದರೆ ಯು ಕ್ಯಾನ್ ಯೂಸ್ ಇಟ್ ಆಸ್ ಬೆಡ್ರೂಮ್ ಥರನೂ ಯೂಸ್ ಮಾಡ್ಬೋದು. ಆಚೆಗೆ ಬಂದಾಗ ಇದು 2 ಅಡಿ ಪ್ಯಾಸೇಜ್ ಇದೆ. ಸೊ ಇಲ್ಲಿ ನಮಗೆ ಸಂಪ್ ಬರುತ್ತೆ. ಇಲ್ಲಿ ಒಂದು ಸ್ಲೈಡಿಂಗ್ ವಿಂಡೋ ಕೊಡ್ತೇವೆ. ಸೊ ಆಚೆ ಹೋಗಿ ಬರೋಕ್ಕೆ ಇದು ಗಾರ್ಡನ್ ಪಾರ್ಕು ಏನು ಪಾತ್ವೆ ಮಾಡ್ಬೋದು. ಸೊ ಹಾಗೆ ಫಸ್ಟ್ ಫ್ಲೋರಿಗೆ ಹಿಂಗೆ ಸ್ಟೇರ್ ಕೇಸ್ ಬಂದಾಗ ಮೇಲ್ಗಡೆ ಬಂದ ತಕ್ಷಣ ನಿಮಗೆ 9x24 ಫೀಟ್ ಲೆಂತಲ್ಲಿ ನಿಮಗೂ ಹಾಲ್ ಆ್ಯಂಡ್ ಡೈನಿಂಗ್ ಇದೆ. ಸರಿ, ಓಕೆ. ಕಿಚನ್ ನಿಮಗೆ 8x8 ಇದೆ. ಈ ಕಡೆ ಸ್ಟೇರ್ ಕೇಸು, ಆಮೇಲೆ ಒಂದು ಬೆಡ್ರೂಮು, ಅದು 8x8 ಒಂದು ಬೆಡ್ರೂಮ್ ಸ್ಮಾಲು ವಿತ್ ಬಾಲ್ಕನಿ. ಓಕೆ. ಎರಡಕ್ಕೂ ಬಾಲ್ಕನಿ ಇದೆ. ಆಮೇಲೆ ಇದು ಬಂದ್ಬಿಟ್ಟು ಟಾಯ್ಲೆಟ್, ಕಾಮನ್ ಟಾಯ್ಲೆಟ್. ನಾವು ಒಂದು ದೊಡ್ಡದು ಒಂದು ಕಾಮನ್ ಟಾಯ್ಲೆಟ್ 3.5 x 6.5 ಇದೆ ಟಾಯ್ಲೆಟ್. ಆಮೇಲೆ ಫೈನಲ್ ಹಾಗೆ ಸ್ಟೇರ್ ಕೇಸ್ ಮೇಲೆ ಹೋದಾಗೆ ಮೇಲೆ ಒಂದು ಮಾಸ್ಟರ್ ಬೆಡ್ರೂಮು ವಿತ್ ವಾಕಿಂಗ್ ಟಾಯ್ಲೆಟ್, 11x12 ಫೀಟ್ ಇನ್ ಬೆಡ್ರೂಮು, ಪ್ಲಸ್ ಅದಕ್ಕೂ ಬಾಲ್ಕನಿ ಪ್ಲಸ್ ವಾಕಿಂಗ್ ಟಾಯ್ಲೆಟ್. 11x4 ಯಾರು ಕೊಡ್ತಾರೆ ಸರ್? 11x4 ಒಂದು ಮಾಸ್ಟರ್. ಆಮೇಲೆ ಒಂದು ಸ್ಮಾಲ್ ಸಿಟ್ ಔಟ್ 6x6 ಜಸ್ಟ್ ಹಿಂಗೆ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಮೇಲಿಂದ ನಾವು ಬಾಲ್ಕನಿ ಟೈಪ್ ಆಗಿ ಮಾಡೋರು ಇದ್ದೀವಿ. ಡಬಲ್ ಹೈಟು ಪ್ಲಸ್ ಅದಕ್ಕೆ ಇನ್ನೊಂದು ಬೆಡ್ರೂಮು. ಸೊ 9x9 ಇನ್ನೊಂದು ಬೆಡ್ರೂಮ್ ಬರುತ್ತೆ. ಅದಕ್ಕೆ ಒಂದು ಟಾಯ್ಲೆಟ್ ಅಟ್ಯಾಚ್ 6x3.5. ಅದಕ್ಕೆ ಒಂದು ಚಿಕ್ಕ ಬಾಲ್ಕನಿ, ಅಲ್ಲೊಂದು ಬಾಲ್ಕನಿ, 2 ಬಾಲ್ಕನಿ ಸಿಗುತ್ತೆ. ಹೌದು, ರಿಫ್ರೆಶ್ಮೆಂಟಿಗೆ ಬೇಕಲ್ಲ. ರೂಮು ದೊಡ್ಡದಿದೆ ಮತ್ತೆ ಬಾತ್ರೂಮ್ ದೊಡ್ಡದಿದೆ. ಇದಾದ್ಮೇಲೆ ಡೈರೆಕ್ಟ್ ಟೆರೆಸ್, ಇದಕ್ಕಿಂತ ಟೆರೆಸ್ ಹೋಗುತ್ತೆ. ಇದ್ರ ಡೀಟೇಲ್ ನಾನು ನಿಮ್ಗೆ ಹೇಳ್ದಂಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅದಕ್ಕೆ. ಓಕೆ, ಸೊ ಇದು ಪ್ಲಾನ್ ಆಯ್ತು. ಇದು ಪ್ಲಾನ್ ಅಲ್ವಾ? ಓಕೆ ಓಕೆ. ಸೊ ಇದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ? ಸದ್ಯಕ್ಕೆ ಎಷ್ಟು ವರ್ಕ್ ಬಂದಿದೆ ತೋರಿಸ್ಬೋದಾ ನಮಗೆ? ಸರ್ ಶೋರ್, ಬನ್ನಿ. ಇವಾಗ ಸದ್ಯಕ್ಕೆ ನಾವು ಫೌಂಡೇಶನ್ ಲೆವೆಲ್ ಮುಗಿಸಿದ್ದೇವೆ, ಒಂದು ಗ್ರೌಂಡ್ ಫ್ಲೋರ್ ಮುಗಿಸಿ ಅದಕ್ಕೆ ಮೋಲ್ಡ್ ಮುಗಿಸಿದ್ದೇವೆ. ನೀವು ನೋಡ್ಬೋದು ಕ್ವಾಲಿಟಿದಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ವೆರಿ ಗುಡ್ ಕ್ವಾಲಿಟಿ ಸಿಮೆಂಟು ಪ್ರಪೋರ್ಷನೇಟ್ ಆಗಿ M20 ಗ್ರೇಡ್ ಕಾಂಕ್ರೀಟ್ ಹಾಕಿದ್ದೇವೆ. ಸೈಟ್ ಏರಿಯಾ ಬಂದ್ಬಿಟ್ಟು 600 ಸ್ಕ್ವೇರ್ ಫೀಟ್. 600 ಸ್ಕ್ವೇರ್ ಫೀಟ್. ಸೊ 20x30 ಇದೆ. ಫೇಸಿಂಗ್ ಎಲ್ಲ ಯಾವ್ದು ಸಿಗುತ್ತೆ ನಮಗೆ ಸರ್? ನಿಮ್ದು ಸೈಟ್ ಫೇಸಿಂಗ್ ಬಂದ್ಬಿಟ್ಟು ಎಲ್ಲ ವೆಸ್ಟ್, ಎಂಟ್ರನ್ಸ್ ಬಂದ್ಬಿಟ್ಟು ನಾರ್ತ್ ಈಸ್ಟ್. ಸೊ ಮೇನ್ ಡೋರ್ ಬರುತ್ತೆ. ಇಲ್ಲಿ ಒಂದು ಡೌಟ್ ಇದೆ ನಂದು. ಹೇಳಿ. ಯಾರಾದ್ರೂ ನಮ್ಮ ಇದಕ್ಕೆ ತಕ್ಕ ಹಾಗೆ ಲೈಕ್ ಜಾತಿ ಗೊತ್ತು ನಾನು ಜಾತಿ ನಮ್ಗೆ ಈ ಡೈರೆಕ್ಷನ್ ಬೇಡ ಸರ್, ಈ ಕಡೆ ಬೇಕು ಅಂದ್ರೆ ಏನ್ ಮಾಡ್ಕೊಡ್ತೀರಾ ಸರ್? ಆಲ್ಟರ್ ಮಾಡೋಣ, ಮಾಡ್ಕೊಡೋಣ. ಅದಕ್ಕೆ ಇದು ಮಾತುಕತೆ ಮಾಡ್ಕೊಂಡು ನಮ್ಗೆ ಇಲ್ಲ ಸರ್ ಇದೆ ಈ ಸೈಡೇ ನಮ್ಗೆ ಆಗ ಬರುತ್ತೆ ಅಂದ್ರೆ ಕೊಡ್ಲೇಬೇಕು. ನಾನು ಮುಂಚೆನೂ ಹೇಳಿದ್ದೇನೆ, ವಿ ಆರ್ ನಾಟ್ ಕನ್ಸ್ಟ್ರಕ್ಟಿಂಗ್ ಫಾರ್ ಅವರ್ಸ್. ಬಟ್ ಆದ್ರೆ ಅದೇ ಇದು ವಿಲ್ಲಾ ರೆಡಿ ಆಗಕ್ಕಿಂತ ಮುಂಚೆ ಮಾಡಿದ್ರೆ ಒಳ್ಳೇದು. ಆಮೇಲೆ ಆದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅವ್ರಿಗೆ. ಒಳಗಡೆ ಸೆಕ್ಷನ್ ಎಲ್ಲ ತೋರಿಸ್ಬಿಡೋಣ ಸ್ವಲ್ಪ, ಯಾವ ತರ ನಡೀತಾ ಇದೆ ಏನ್ ಕತೆ. ಇದು ಜಸ್ಟ್ ಮೋಲ್ಡ್ ಹಾಕಿದ್ದೀರಾ ಸರ್? ಈಗ ಜಸ್ಟ್ ಮೋಲ್ಡ್ ಹಾಕಿದ್ದೇವೆ. ಇದು ಆಲ್ಮೋಸ್ಟ್ ನಿಮ್ಗೆ ಆಸ್ ಪರ್ ಪ್ಲಾನ್ ಇದು ನಿಮ್ದು ಸ್ಟುಡಿಯೋ ರೂಮ್ ಬರುತ್ತೆ ಸರ್. 12,000 ಲೀಟರ್ ಟ್ಯಾಂಕ್ ಇದೆ, ಸಂಪು ತೋರಿಸ್ಬಿಡೋಣ ನೋಡಿ. 12,000 ಲೀಟರ್ ಸಂಪ್ ಇದೆ. 12,000 ಲೀಟರ್ ಸಂಪ್ ಇದೆ. ಈ ಕಡೆ ನೋಡಿ ನಿಮ್ಗೆ ಈ ಏರಿಯಾನ ನಿಮ್ ಬಟ್ಟೆ ಗಿಟ್ಟೆ ಒಣಸಕ್ಕೆ ಇರ್ಬೋದು, ಮಾಡಬಹುದು. ಇದು ಬ್ಯಾಕ್ ಸೈಡ್ ಆಫ್ ದ ಏರಿಯಾ ಅಲ್ವಾ? ಬ್ಯಾಕ್ ಸೈಡ್ ಆಫ್ ದಿ ಎಲ್ಲ ಡೆವಲಪ್ಮೆಂಟ್ ಅಲ್ಲಿ ಚೆನ್ನಾಗಿದೆ ಸರ್. ಆಮೇಲೆ ಇದು ಬಂದ್ಬಿಟ್ಟು ಸ್ಟುಡಿಯೋ ರೂಮ್. ನೀವು ಟಿವಿನೂ ಇಟ್ಕೊಂಡು ಯಾರು ಗೆಸ್ಟ್ ಬಂದ್ರೆ ಇಲ್ಲೇ ಇದು ಮಾಡಬಹುದು. ಯು ಕ್ಯಾನ್ ಯೂಸ್ ಇಟ್ ಈಸ್ ಯೂಸ್ಫುಲ್ ರೂಮ್. ಅದೊಂದು ಟಾಯ್ಲೆಟ್ ಕೊಟ್ಟಿದ್ದಾರೆ, ವಾಶ್ರೂಮ್ ಬರುತ್ತೆ. ಮೇಲೆ ನೋಡ್ಬಿಡೋಣ, ಬನ್ನಿ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಬನ್ನಿ. ಸೊ ಇದೆಷ್ಟು ಅಗಲ ಬರ್ತಾ ಇದೆ ಇದು ಸ್ಟೇರ್ ಕೇಸ್? ಸರ್ ಇದು 2 feet 9 inches ಸ್ಟೇರ್ ಕೇಸ್. 2 feet 9 inches 9 inches ಸ್ಟೇರ್ ಕೇಸ್. ಸೊ ನೋಡಿ ವೀಕ್ಷಕರೇ, ಎಲ್ಲ ತೋರಿಸ್ತಾ ಇದ್ದೀವಿ, ಟೆಕ್ನಿಕಲಿ ತೋರಿಸ್ತಾ ಇದ್ದೀವಿ. ನೀವು ನೋಡ್ಬೋದು, ನಾವು ಮೋಲ್ಡಿಗೆ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ, ಫುಲ್ ಕ್ಯೂರಿಂಗ್ ಇದೆ. ನೀವು ಎಲ್ಲಿ ನೋಡ್ರಿ, ನಾವು ಮೋಲ್ಡ್ ಹಾಕಿ 4 days ಆದ್ರೂ ಇನ್ನೂ ಕ್ಯೂರಿಂಗ್ ಇದೆ. ಅಂದ್ರೆ ವರ್ಕ್ ನಿಲ್ಸ್ಬಿಟ್ಟಿದ್ದೇವೆ. ಲೆಟ್ ಇಟ್ ಕ್ಯೂರ್ ಪ್ರಾಪರ್ಲಿ, ಪ್ರಾಪರ್ ಆಗಿ ಕ್ಯೂರ್ ಆಗಬೇಕು. ಹೌದು, ಇದು ಕಂಪ್ಲೀಟ್ ಆಗಿ 12 ಮನೆ ಬರುತ್ತಲ್ಲ ಅಲ್ಲಿ. ಹೌದು ಆಸ್ ಇಟ್ ಈಸ್. ಓಕೆ, ಮತ್ತೆ ಇಲ್ಲೊಂದು ಸ್ವಲ್ಪ ಹೇಳಿ, ಇಲ್ಲ ನಿಮ್ಗೆ ಹೆಂಗೋ ಗೊತ್ತಾಗುತ್ತಲ್ವ ನಮ್ಗೆ ಸರ್. ಇದು ನಿಮ್ಗೆ ಈ ಏರಿಯಾನ, ಇದು ಬಾಲ್ಕನಿ ಬರುತ್ತೆ. ಈ ಕಂಪ್ಲೀಟ್ ಏರಿಯಾ ಬಾಲ್ಕನಿ. ಸರಿ. ಇದು ಬಂದ್ಬಿಟ್ಟು ನಿಮ್ಗೆ ಹಾಲ್ ಅಂಡ್ ಡೈನಿಂಗ್. ಇದರಲ್ಲಿ ಇರುತ್ತಲ್ವಾ? ಈ ಬೌಂಡ್ರಿ ಕೊಟ್ಟಿದ್ದೀರಲ್ಲ, ಇದರಲ್ಲಿ ನಿಮ್ಗೆ ಒಂದು ಟಾಯ್ಲೆಟ್, ಒಂದು ಬೆಡ್ರೂಮು, ಒಂದು ಬಾಲ್ಕನಿ ಬರುತ್ತೆ. ಈಗ ಏನಂದ್ರೆ ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ, ಕೆಲವು ಜನರು ಹಿಂದೂಸ್ ಇರ್ತಾರೆ, ಕೆಲವು ಕಸ್ಟಮರ್ಸ್ ಮುಸ್ಲಿಮ್ಸ್ ಇರ್ತಾರೆ. ನಾವು ಅವ್ರ ಪ್ರಕಾರನೇ ಇಟ್ಕೊಳ್ಬೇಕು. ಸೊ ಡೈನಿಂಗ್ ಅಲ್ಲಿ ನಾಳೆ ನನ್ಗೊಂದು ಪೂಜಾ ರೂಮ್ ಬೇಕು, ನಾರ್ತ್ ಈಸ್ಟಿಗೆ ಬೇಕು, ಜಾಗ ಇದೆ, ಅಲ್ಲೇ ಮಾಡ್ಕೊಬಿಡ್ಬೋದು, ಕ್ರಿಯೇಟ್ ಮಾಡ್ಕೊಬೋದು. ಹೌದು. ಆಮೇಲೆ ಇದು ಕಿಚನ್ ನೋಡಿ, ಕಿಚನ್ ವಿತ್ ಒಂದು ಸ್ಮಾಲ್ ಯುಟಿಲಿಟಿ ಇಲ್ಲಿ ಮಾಡ್ಕೊಟ್ಬಿಟ್ಟು. ಹೌದು, ಇದು ಕಿಚನ್.
ಓಕೆ ಓಕೆ ಪಕ್ಕ ವಾಸ್ತು ಸರ್. ಹಾಂ ಹಾಂ ಇದ್ರ ಮೇಲೆ ಸೇಮ್ ಥಿಂಗ್, ಇಲ್ಲೊಂದು ಮಾಸ್ಟರ್ ಬೆಡ್ರೂಮು, ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್. ಅಟ್ಯಾಚ್ ಟಾಯ್ಲೆಟ್. ಸೊ ಈ ಗ್ಯಾಪ್ ಅಲ್ಲಿ ಏನಿದೆ ನಾವು ಸಿಟ್ ಔಟ್ ಕೊಡ್ತೇವೆ, ಇಲ್ಲೊಂದು ಸ್ಮಾಲ್ ಓಪನ್ ಇಡ್ತೇವೆ. ಈ ತರ ಎಕ್ಸಾಕ್ಟ್ ಆಗಿ ನಮಗೆ ಎಕ್ಸಿಕ್ಯೂಷನ್ ಆಗುತ್ತೆ. ಕರೆಕ್ಟ್. ಹೌದು. ಸೊ ಇಲ್ಲೇ ನೋಡ್ತಾ ಇದೆ ಸರ್ ಇದು ಸರ್ ಬ್ರಿಕ್ಕಿನ ಕ್ವಾಲಿಟಿ, ಸ್ಪೆಷಲ್ ಬ್ರಿಕ್ಸ್ ಇವು. ಓಕೆ. ನಾವು ಹೈಲಿ ಪ್ರೆಸ್ಡ್ ಬ್ರಿಕ್ಸ್, ಬೇಕಾದ್ರೆ ನೀವು ಟೆಕ್ಸ್ಟ್ ಮಾಡ್ಬೋದು. ನಾವು ನೋಡಿ ಒಂದು ಚೂರು ಏನೂ ಆಗಿಲ್ಲ. ನಮ್ಮ ಇವರಿಗೆ ಕ್ಲೈಂಟ್ಸಿಗೆ ಕೊಡೋದೇ ನಾವು ಕ್ವಾಲಿಟಿ ಕೊಡ್ತಾ ಇದ್ದೀವಿ. ಕ್ವಾಲಿಟಿ. ಆಮೇಲೆ ಟೈಲ್ಸ್ ಎಲ್ಲ ಯಾವ್ದು ಯೂಸ್ ಮಾಡ್ತಾರೆ ಸರ್? ಟೈಲ್ಸ್ ಎಲ್ಲ ನಾವು ರೆಟ್ರಿಫೈಡ್, ನಿಮಗೆ ಮುಂಚೆ ಹೇಳ್ದಾಗೆ. ಸೊ ಇಲ್ಲಿದೆ ಸ್ಯಾಂಪಲ್. ನಾವೀಗ ಸದ್ಯಕ್ಕೆ ತಂದಿದ್ದೇವೆ ಓಕೆ, ಮಾಕಪ್ ಸಲುವಾಗಿ. ಹಾಗೆ ಸೊ ಈ ಡಿಸೈನ್ ಮಾರ್ಬಲ್ ಫಿನಿಶ್ ಡಿಸೈನ್ ಕೊಡ್ತಾ ಇರೋದು. ಆಮೇಲೆ ಬಾಲ್ಕನೀಸಿಗೆ ವುಡನ್ ಫ್ಲೋರಿಂಗ್, ನಿಮ್ಮ ಬೆಡ್ರೂಮಿಗೆ ಇದರಲ್ಲಿ ಬೇಕಾದ್ರೆ ಚೂಸ್ ಮಾಡ್ಬೋದು. ಆಮೇಲೆ ಬಾತ್ರೂಮ್ಸಿಗೆ ಇಲ್ಲೆಲ್ಲಿದೀವಿ ಸರ್ ಇದು? ಸರ್ ಇದೇ ನಾನು ನಿಮಗೆ ಹೇಳಿದ್ದು 900 ಸ್ಕ್ವೇರ್ ಫೀಟ್ ಅಪ್ಕಮಿಂಗ್ ಪ್ರಾಜೆಕ್ಟ್. ಸೊ ಸದ್ಯಕ್ಕೆ ನಾವು ಫೌಂಡೇಶನ್ ಹಾಕಿಟ್ಟಿದ್ದೇವೆ. ಸರಿ. ಇನ್ನು ಇದ್ರ ಮೇಲೆ ಸ್ವಲ್ಪ ವರ್ಕಿಂಗ್ ಮಾಡ್ಬೇಕು. ಇಲ್ಲೇನೇನು ಬರ್ಬೋದು? ಒಂದು ಚಿಕ್ಕದಾಗಿ ಗ್ಲಿಪ್ಸ್ ಕೊಡಿ ನಮಗೆ. ಚಿಕ್ಕದಾಗಿ ಇದು ಕಾರ್ ಪಾರ್ಕಿಂಗು, ಇದು ಸ್ಟುಡಿಯೋ ರೂಮು, ಮೇಲ್ಗಡೆ ಸೇಮ್ ಆಸ್ ಯೂಶುವಲ್ ಹಾಲು, ಕಿಚನ್, ಡೈನಿಂಗ್, ಒಂದು ಬೆಡ್ರೂಮು, ಅದ್ರ ಮೇಲ್ಗಡೆ 3 ಬೆಡ್ರೂಮ್ಸ್. ಸೊ ಇದರಲ್ಲೇ ನಾನು ಪ್ಲಾನ್ ಮಾಡ್ತಾ ಇದ್ದೇನೆ, ವಿಲ್ ಗೋ ಫಾರ್ ಅ ಸ್ವಿಮ್ಮಿಂಗ್ ಪೂಲ್ ಇನ್ ಸ್ಟುಡಿಯೋ ರೂಮ್ ಬದಲು ಒಂದು ಆಗ್ಬಿಡೋಣ ಇಂಡೋರ್ ಸ್ವಿಮ್ಮಿಂಗ್ ಪೂಲ್. ಇವಾಗ ಕೆಲವೊಂದು ಡೌಟ್ಸ್ ಇದೆ ನನಗೆ. ಹೇಳಿ ಸರ್. ನೆಕ್ಸ್ಟ್ ಬರೋದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್. ಓಕೆ. ಲೈಕ್ ಮನೆಯಲ್ಲಿ ನೀವು ಏನೇನನ್ನ ಯೂಸ್ ಮಾಡ್ತಾ ಇದ್ದೀರಿ ನೋಡಿ. ಫಾರ್ ಎಕ್ಸಾಂಪಲ್ ಮನೆಗೆ ಗೇಟ್ ಬರುತ್ತೆ, ಗೇಟ್ ಯಾವ್ದು ಬರುತ್ತೆ, ಡೋರ್ ಯಾವ್ದು ಬರುತ್ತೆ? ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬಿಡಿ. MS ಗೇಟ್ ಕೊಡ್ತಾ ಇದ್ದೇವೆ. ಸೊ 5 ಫೀಟ್ ಹೈಟ್ ಗೇಟ್ ಇರುತ್ತೆ. ಸೊ ಸುತ್ತಲೂ ಕಾಂಪೌಂಡ್ ಇದೆ ನಿಮಗೆ. ಸೊ ಇಂಡಿವಿಜುವಲ್ ಆಗಿದ್ದಕ್ಕೆ ಅವನಿಗೆ ಸಂಬಂಧ ಇಲ್ಲ, ಯಾವುದು ಜಾಯಿನ್ ಮಾಡಿಲ್ಲ. ರೈಲಿಂಗ್ಸ್ ಎಲ್ಲ ಬಂದ್ಬಿಟ್ಟು MS ವಿತ್ ವೆರಿ ಗುಡ್ ಕ್ವಾಲಿಟಿ ಪೇಂಟ್. ವಿಂಡೋಸ್ ಬಂದ್ಬಿಟ್ಟು 3 ಟ್ರ್ಯಾಕ್ ಅಲ್ಯೂಮಿನಿಯಂ ಕೊಡ್ತಾ ಇದ್ದೇವೆ. ಒಳ್ಳೆ ಕ್ವಾಲಿಟಿ ಅಲ್ಯೂಮಿನಿಯಂ, ಜಿಂಡಾಲ್ದೆ ಕೊಡ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆತ ವಿಂಡೋಸ್ ನಾವು ಹೆಂಗ್ ಕೊಡ್ತಾ ಇದ್ದೇವೆ, ಡೋರ್ ಕಮ್ ವಿಂಡೋಸ್ ಕೊಡ್ತಾ ಇದ್ದೇವೆ. ಸೊ ನಿಮಗೆ ಗ್ರಿಲ್ಲು ಇರುತ್ತೆ ಪ್ಲಸ್ ವಿಂಡೋಸ್ ಇರುತ್ತೆ ಸ್ಲೈಡಿಂಗ್. ನೆಕ್ಸ್ಟ್ ಸ್ಲೈಡಿಂಗ್ ವಿಂಡೋಸ್ 3 ಟ್ರ್ಯಾಕ್, 1 ಮಸ್ಕಿಟೋ ಮೆಶ್. ಇದು ಮೇನ್ ಡೋರ್ ಬಂದ್ಬಿಟ್ಟು ನಾವು ಗಾನಾ ಟೀಕ್ ಕೊಡ್ತಾ ಇದ್ದೀವಿ. ಫ್ರೇಮ್ ಏನ್ ಬರ್ತದೆ, ಮೇನ್ ಡೋರ್ ಫ್ರೇಮ್ 3.5 by 7 ಫೀಟ್. ಥಿಕ್ನೆಸ್ ಬಂದ್ಬಿಟ್ಟು ನಾವು 6 ಇಂಚಸ್ by 5 ಇಂಚಸ್ ಕೊಡ್ತಾ ಇದ್ದೇವೆ. ಅದು ಬಂದ್ಬಿಟ್ಟು ಮಹಾಗಣಿ ಟೀಕ್ ಅಂತ ಈಗ ಬರ್ತಾ ಇದೆ. ಸೊ ಮಹಾಗಣಿದೆ ಕೊಡ್ತಾ ಇದ್ದೇವೆ. ಅದು ಫ್ರೇಮ್ ಮಾತ್ರ. ಅದು ದಟ್ ಮೇನ್ ಡೋರ್ ವಿಲ್ ಬಿ ಪಾಲಿಶ್ಡ್. ಮಿಕ್ಕಿದ ಬೆಡ್ರೂಮ್ಸ್ ಎಲ್ಲ ನಾವೇನಂದ್ರೆ ಬೆಡ್ರೂಮ್ಸ್ ಎಲ್ಲ ನಾವು ನಾರ್ಮಲ್ ಏನು ಮಹಾಗಣಿದೆ 3 by 7 ಫ್ರೇಮ್ಸ್ ಕೊಡ್ತಾ ಇದೆ. ಒಳಗಡೆ ಫ್ರೇಮ್ಸ್, ಅದಕ್ಕೆ ರೆಡಿಮೇಡ್ ಡೋರ್ಸ್, ಫ್ರೆಶ್ ಡೋರ್ಸ್, ಅದಕ್ಕೆ ಲಾಕಿಂಗ್ ಸಿಸ್ಟಮ್ ಎಲ್ಲ ಬರ್ತದೆ. ಇನ್ನು ಫ್ಲೋರಿಂಗ್ ನಾವು 2 by 4 ರೆಟ್ರಿಫೈಡ್ ಟೈಲ್ಸ್ ಕೊಡ್ತಾ ಇದೆ. ಬೆಡ್ರೂಮಿಗೆ ಇನ್ ಕೇಸ್ ಕಸ್ಟಮರ್ ಏನಾದ್ರು ನನ್ ಬೇಡ, ಕೆಲವು ಜನರು ವುಡನ್ ಫ್ಲೋರಿಂಗ್ ಹಾಕೊಡಿ ಇರ್ತಾರೆ. ಸೊ ಅದಕ್ಕೂ ಆಪ್ಷನ್ಸ್ ಇದೆ. 2 by 4 ವುಡನ್ ಫ್ಲೋರಿಂಗ್ ಹಾಕೊಡ್ತೇವೆ. ಅಂಡ್ ಸ್ಯಾನಿಟರಿ ಬಾತ್ರೂಮ್ ಇದರಲ್ಲಿ ನಾವು 1 by 1.5 ಟೈಲ್ಸ್ ಕೊಡ್ತಾ ಇದ್ದೇವೆ. ಫಿಟ್ಟಿಂಗ್ಸ್ ಬಂದ್ಬಿಟ್ಟು ನಮ್ದು ಓನ್ ಕಂಪನಿದಿದೆ. ಮ್ಯಾನುಫ್ಯಾಕ್ಚರಿಂಗ್ ಬರ್ತದೆ, ಪ್ಯಾರಿ ಅವ್ರದೇ ಬರ್ತದೆ, ಬಟ್ ನೇಮ್ ವಿಲ್ ಬಿ ಅವರ್ಸ್. ಪ್ಯಾರಿ ಇದೆ, ಜಲ್ ಇದೆ, 2-3 ನಮ್ಗೆ ಟೈಅಪ್ ಇದಾವೆ. ಜಲ್ ಜೊತೆನೂ ಬರ್ತದೆ, ಟ್ಯಾಪ್ಸ್ ಬರ್ತದೆ, ನಾವು ಅದನ್ನ ಇದು ಮಾಡ್ತೇವೆ. ಆಮೇಲೆ ಇನ್ನೊಂದು ಜೂನಿಯರ್ ಅಂತಿದೆ ಕಂಪನಿ. ಅದು ಒಳ್ಳೆ ಬ್ರ್ಯಾಂಡ್ ಇದೆ. ಸೊ ನಮ್ಗೆ 3 years ಮೇಂಟೆನೆನ್ಸ್ ಫ್ರೀ ಇರ್ತದೆ. ಇದು ಬಂದ್ಬಿಟ್ಟು EWC ವಾಶ್ ಬೇಸಿನ್ಸ್ ಎಲ್ಲ ನಾವೊಂದು ಯು ಕ್ಯಾನ್ ಗೋ ಫಾರ್ ಟಿಯೋ ಅಂತ ಒಂದು ಕಂಪನಿ ಇದೆ, ವಿಕೋ ಒಂದು ಕಂಪನಿ ಇದೆ. ಪ್ಲಂಬಿಂಗ್ ಎಲ್ಲ ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ? ಪ್ಲಂಬಿಂಗ್ ನಾವು ಆಸ್ ಯೂಶುವಲ್ ಸಿಂಪ್ಲೆಕ್ಸ್ ಪೈಪ್ಸು, ಇಲ್ಲ ಸುಪ್ರೀಂ ಪೈಪ್ಸು, ಇಲ್ಲ ಆಶೀರ್ವಾದ್ ಪೈಪ್ಸಿಗೆ ಹೋಗ್ತಾ ಇದ್ದೇವೆ. ಆಮೇಲೆ TMT ಎಲ್ಲ ಯಾವ್ದು ನೀವು? ಸರ್ TMT ಎಲ್ಲ ನಾವು ಇವಾಗ ಯೂಸ್ ಮಾಡ್ತಾ ಇದ್ದು RD ಗೋಲ್ಡ್ ಅಂತಿದೆ, ಒಂದು ಸುಗುಣ ಅಂತಿದೆ, ನಿಮ್ಗೆ ಗೊತ್ತಿರ್ಬೇಕು, ಸುರಕ್ಷಾ ಅಂತ. ಇಲ್ಲಿ ಎನ್ಶ್ಯೂರ್ ಇಟ್ ಈಸ್ 555D 555 FE 555D ಕೊಡ್ತಾ ಇದ್ದೀರಾ? ಒಂದು ಡೌಟ್ ಇದೆ ನಂದು. ಇವಾಗ ಯಾರೋ ಫಾರ್ ಎಕ್ಸಾಂಪಲ್ ಟೈಲ್ಸ್ ಆಗ್ತಾ ಇದ್ದೀರಾ, ಈಗಲೇ ಬುಕ್ ಮಾಡ್ತೀವಿ, ಈಗಲೇ ಪರ್ಚೇಸ್ ಮಾಡ್ತೀವಿ, ನಮಗೆ ಅಪ್ಗ್ರೇಡ್ ಮಾಡಬೇಕು, ಟೈಲ್ಸ್ ಬದಲು ನಮಗೆ ಗ್ರಾನೈಟ್ ಹಾಕ್ಬೇಕು, ಇಲ್ಲ ನಮಗೆ ನೀವು ಟೀಕ್ ಡೋರ್ ಕೊಡ್ತಾ ಇದ್ದೀರಾ, ಒಳಗಡೆನೂ ಕೂಡ ನಾವು ಟೀಕ್ ಡೋರೇ ಹಾಕ್ಸ್ಬೇಕು, ಈ ತರ ಅಪ್ಗ್ರೇಡ್ ಮಾಡ್ಬೇಕು ಅಂದ್ರೆ ಮಾಡೋಣ. ಏನಾಗುತ್ತೆ ಅಂದ್ರೆ ನೀವು ಅಪ್ಗ್ರೇಡ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಕಾಸ್ಟ್ ವೇರಿಯೇಷನ್ಸ್ ಬರ್ತದೆ. ಅದೇ ಸರ್, ಕಾಸ್ಟ್ ರೆಡಿ ಇದೆ, ನಾವು ಕೊಡ್ತೀವಿ ಗುರು, ನೀವು ಮಾಡ್ಕೊಡಿ ನಮ್ಗೆ. ನಾನು ಅವಾಗಿಂದ ಹೇಳ್ತಾ ಇರೋದು, ಮನೆ ನಿಮ್ದು, ನೀವು ಬಂಗಾರ ಹಾಕಿ ಅಂದ್ರು ಹಾಕಿ, ಬಟ್ ನೀವು ಕಾಸ್ಟ್ ನೋಡ್ಬೇಕಲ್ಲ ಅಷ್ಟೇ. ನಾನು ಏನಂದ್ರೆ ಒಂದು ಎಕ್ಸಾಂಪಲ್ ಅಂದ್ರೆ ನಾನು ಒಂದು ಬೇಸಿಕ್ ಕೊಡ್ತಾ ಇದ್ದೇನೆ, ನಿಮಗೆ ನೀಡ್ಸ್ ತಕ್ಕಂತೆ ಬೇಸಿಕ್ ದಲ್ಲಿ ಮಿಡ್ ವರ್ಷನ್ ಕೊಡ್ತಾ ಇದ್ದೇನೆ.
ನೀವು ಇದು ಅದನ್ನ ಟಾಪ್ ವರ್ಷನ್ ಮಾಡ್ತೇವೆ ಅಂದ್ರೆ ನಿಮ್ಮ ಇಷ್ಟ ಮಾಡ್ಕೋಬಹುದಲ್ಲ. ನಿಮ್ಗೇನಾದ್ರೂ ಅಪ್ಗ್ರೇಡ್ ಮಾಡ್ಕೊಬೇಕು, ನಮಗೆ ಕಂಪ್ಲೀಟೆಡ್ ಬೇಡ ನಮ್ಮ ತಕ್ಕಾಗಿ ಮಾಡಬೇಕು ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈಗಲೇ ಸರ್ ಜೊತೆ ಮಾತಾಡ್ಕೊಬೋದು. ಏನಾದರೂ ಚೇಂಜಸ್ ಮಾಡೋದಿದ್ರೆ ಈಗಲೇ ಮಾಡ್ಕೊಂಡ್ಬಿಡ್ಬೋದು. ಇದು ಒಳಗಡೆದಾಯ್ತು. ಇನ್ನು ಅಮ್ಯುನಿಟೀಸ್ ಅಂತ ಬಂದಾಗ ಅಮ್ಯುನಿಟೀಸ್ ಅಲ್ಲಿ ನಾನು ಹೇಳ್ತೇನೆ, ನಮ್ದು ಏನಿದೆ ಅಂದ್ರೆ ಎಲ್ಲಾ ವಿಲಾಗಳು ಸೇರಿ ಒಂದು ದೊಡ್ಡ ಪಿಟ್ ಅಂತಿದೆ, ರೀಸೈಕಲೇಷನ್ ಪಿಟ್. ಈ ವಾಟರ್ ಕನೆಕ್ಷನ್ ಫಸ್ಟ್ ವಿಲಾದಲ್ಲಿ ಒಂದು ಜಾಗ ನೋಟೆಡ್ ಆಗಿದೆ. ಸೊ ದ್ಯಾಟ್ ಈಸ್ ಫಾರ್ ಎವ್ರಿ ಒನ್. 12 ಜನರಿಗೆ ಸೇರ್ಬಿಟ್ಟು ಅದು ಒಂದು ಬೋರ್, ಒಂದೇ ಬೋರ್. ಸೊ ಇನ್ ಫ್ಯೂಚರ್ ನಾವು ಹ್ಯಾಂಡ್ ಓವರ್ ಆದ್ಮೇಲೆ ಈ 12 ಓನರ್ಸ್ ಸೇರ್ಬಿಟ್ಟು ಅವ್ರನ್ನ ಟೇಕ್ ಓವರ್ ಮಾಡ್ಕೋಬೇಕು. ನಾವು ಅದನ್ನ ಕೊಟ್ಬಿಡ್ತೇವೆ, ಅಸೋಸಿಯೇಷನ್ ಏನೋ ಒಂದು ಅವ್ರದ್ದು ಎಲ್ಲ ನಾವು ಏನೋ ಮಾಡ್ತೇವೆ ಅಂದ್ರೆ ಆ ಏರಿಯಾನ ದೇ ಹ್ಯಾವ್ ಟು ಮೇಂಟೈನ್ ಅಂಡ್ ಕೀಪ್ ಇಟ್. ಬಟ್ ಬೋರ್ ಕನೆಕ್ಷನ್ ನೀರು ಕಂಪ್ಲೀಟ್ ಎಲ್ಲರಿಗೂ ಇದೆ ಕನೆಕ್ಟೆಡ್, ಎಲ್ಲರಿಗೂ ನೀರು ಬರುತ್ತೆ ಮಾರ್ನಿಂಗ್, ಸಫಿಷಿಯಂಟ್ ವಾಟರ್. ಅದಕ್ಕೆ ಏನೇನು ಬೇಕು ಎಮ್ಯುನಿಟೀಸ್ ನಾವು ಫಸ್ಟ್ ಅಂತ ಓವರ್ ವಿಷಯದಲ್ಲಿ ನಮ್ಮ ಆಲ್ರೆಡಿ ಪೋಲ್ಸ್ ಇದೆ, ರೆಡಿ ಇದೆ. ಓನ್ಲಿ ಒಳಗಡೆಯಿಂದ ಕನೆಕ್ಷನ್ ಅಷ್ಟೇ ಬರಬೇಕು, ತಗೊಂಡ್ರೆ ಆಗೋಯ್ತು. ನಿಮ್ಗೆ ಹೇಳ್ದಂಗೆ ಕೀ ಒಂದು ಕೊಟ್ಬಿಟ್ರೆ ಎವ್ರಿಥಿಂಗ್ ಇಸ್ ರೆಡಿ. ಬನ್ನಿ ಪೂಜೆ ಮಾಡಿ ಸೇರ್ಕೊಂಡ್ಬಿಡಿ. ಈಗ ಫೈನಲ್ ಆಗಿ ಬರುವಂತದ್ದು ಪ್ರೈಸಿಂಗ್, ಏನ್ ಪ್ರೈಸ್ ಅನ್ನ ಸರ್? ಇವಾಗ ನಮ್ಮ ಜವಾಜ್ ಅವರು ನಾವು ಸೇರ್ಬಿಟ್ಟು ಹೇಳಿದ್ದೇವೆ, ನನ್ಕಿಂತ ಅವ್ರ ಬಾಯಿಂದಾನೇ ಕೇಳ್ಬಿಡೋಣ ಸರ್ ಹತ್ರ. ಹೇಳಿದ್ದೀನಿ ಸರ್, ಏನು ಪ್ರೈಸ್ ಅನ್ನ ನೀವು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇನಾಗ್ರಲ್ ಆಫರ್ ಬಂದ್ಬಿಟ್ಟು 55 lakhs ಬಿಡ್ತಾ ಇದೀವಿ. 55 ಲಕ್ಷ. ಒಂದು ಕ್ವಶನ್ ಕೇಳ್ತೀನಿ, ಈ ಸುತ್ತಮುತ್ತಲು ಕಂಪೇರ್ ಮಾಡಿದ್ರೆ ಇದು ವರ್ತ್ ಇದೆಯಾ ಸರ್? 3 ಫ್ಲೋರ್ ಯಾರಾದ್ರೂ ಕೊಡ್ಲಿ, 3100 ವಿತ್ ಲ್ಯಾಂಡ್ ಕೊಡ್ತಿದೀವಿ, 1800 ಸ್ಕ್ವೇರ್ ಫೀಟ್. ನೀವು ಲೆಕ್ಕ ಹಾಕಿದ್ರೆ 55,80,000 ಇತ್ತು. ಅದೇ ಇವಾಗ ಲ್ಯಾಂಡು ಸಿಗ್ತಾ ಇಲ್ಲ 3,100ಗೆ. ಕರೆಕ್ಟ್ ಅಲ್ವಾ? ಹೌದು. ಆಕ್ಚುಲಿ ನಾನು ಕೇಳಬಾರ್ದು, ಬಟ್ ಆಸ್ ಅ ಒಂದು ಕಸ್ಟಮರ್ ಕಡೆಯಿಂದ ನಾನು ಇದರಿಂದ ಕೇಳ್ತಾ ಇದ್ದೀನಿ. ನನಗೆ ಗೊತ್ತು ಇದು ವರ್ತ್ ಇದೆ, 100% ವರ್ತ್ ಇದೆ. ನನ್ನ ಹತ್ರ 55 ಲಕ್ಷ ಇದ್ರೆ ಇವಾಗಲೇ ಕೊಟ್ಬಿಟ್ಟು ಒಂದು ಹಂಗೆ ತಗೊಂಡೋಗ್ಬಿಡ್ತಾ ಇದೆ. ಬಟ್ 55 ಲಕ್ಷ ಇಲ್ಲ, ಆದರೆ ಡೆಫಿನೆಟ್ಲಿ ವರ್ತ್ ಇದೆ. ನನ್ನ ಮಾತು ಕೇಳಿದ್ರೆ 100% ವರ್ತ್ ಇದೆ ಅಂತ ಹೇಳ್ತೀನಿ. 50,000 ಹೇಳಿದ್ರು, 55 ಲಕ್ಷಕ್ಕೆ 3 ಫ್ಲೋರ್ ಯಾರು ಕೊಡ್ತಾರೆ ಗುಡು? 55 ಈ ಕಾಲದಲ್ಲಿ 20-25-30 ಲಕ್ಷಕ್ಕೆ ಲ್ಯಾಂಡ್ ಆಗಿದೆ ಅಲ್ವಾ? ಅಂಥದ್ರಲ್ಲಿ ನಿಮ್ಗೆ 55 ಲಕ್ಷಕ್ಕೆ 3 ಫ್ಲೋರ್ ಸಿಗ್ತಾ ಇದೆ, ಯಾವುದೇ ಟೆನ್ಷನ್ ಇಲ್ಲ, ಏನೂ ಇಲ್ಲ. ಆಮೇಲೆ ನಮ್ಮ ವೀಕ್ಷಕರಿಗೆ ಡಿಸ್ಕೌಂಟ್ ಏನಾದರೂ 1 ಲಕ್ಷ ಕೊಡ್ತೀನಿ ಸರ್. ನಿಮ್ಮ ಫ್ಲಾಟ್ 1 ಲಕ್ಷ? 1 ಲಕ್ಷ ಫ್ಲಾಟ್ 54 ಲಕ್ಷ. ಏನು ಸರ್ ಹಿಂಗೆ ಅನೌನ್ಸ್ ಮಾಡ್ಬಿಟ್ರು ಸರ್? ಅವರು ನಿಮ್ಮ ಹೇಳ್ತಾ ಇದ್ದೀರಲ್ಲ, ನಾವು ಅದು ಆ ರೀತಿ ಪಾಪ ಇದು ನಿಮ್ಗೆ ಮುಂಚಿಂದ ನಾವು ಹೇಳ್ತಾ ಇರೋದು, ಇದು ಹೈ ಬಜೆಟೆಡ್ ಅಲ್ಲ, ನಮ್ಮ ಜನರಿಗೆ ಅಲ್ವಾ? ಹೌದು, ಅದರಲ್ಲೂ 1 ಲಕ್ಷ ಡಿಸ್ಕೌಂಟ್. ಹೌದು ವೀಕ್ಷಕರೇ, 1 ಲಕ್ಷ ಡಿಸ್ಕೌಂಟ್ ಬಿಡ್ತಾ ಇದೆ. ಇಲ್ಲ ನಮ್ಗೆ ಡಿಸ್ಕೌಂಟ್ ಬೇಡ ಅಂತಂದ್ರೆ ಅದೇ 1 ಲಕ್ಷದಲ್ಲಿ ಏನಾದ್ರು ಅಪ್ಗ್ರೇಡ್ ಮಾಡೋದಿದ್ರೆ ಮಾಡ್ಕೊಳ್ಬಹುದು. ಕರೆಕ್ಟ್ ಅಲ್ವಾ? ಬೇಡ ಗುರು, 55 ಕೊಡ್ತೀವಿ, 1 ಲಕ್ಷದಲ್ಲಿ ನಮ್ಗೆ ಏನಾದ್ರು ಅಪ್ಗ್ರೇಡ್ ಮಾಡ್ಬಿಡಿ. ನಿಮ್ಗೆ ಅಲ್ಯೂಮಿನಿಯಂ ವಿಂಡೋ ಬೇಕು, ಅದ್ರ ಬದಲು UPVC ವಿಂಡೋ ಬೇಕು, ಅಪ್ಗ್ರೇಡ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಓಕೆ ಸರ್, ಫೈನಲ್ ಆಗಿ ಬರುವಂತದ್ದು 55 ಲಕ್ಷ ಒಂದೇ ಸತಿ ಯಾರ ಹತ್ರ ರೆಡಿ ಇರೋದಿಲ್ಲ. ಸೊ ಅದಕ್ಕೆ ನಮ್ಗೆ ನಮ್ಮ ಬ್ಯಾಂಕ್ ಟೈಅಪ್ಗೆ ಒಬ್ರು ಇದ್ದಾರೆ, ನಾವ್ ಈಗ ಜಸ್ಟ್ 2 seconds ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬಿಡೋಣ. ಹಾಗಾದ್ರೆ ಬನ್ನಿ ನಮ್ಮ ಜೊತೆ ಜಾಯ್ನ್ ಆಗಿ. ಸರ್ ಹೆಸರು? ಸರ್ ಹೆಸರು ಕಾದಿರ್ ಸರ್, ವರ್ಷ ಅಂತ. ಬನ್ನಿ ಸರ್, ಇಲ್ಲೇ ಬಂದ್ಬಿಡಿ. ಸರ್ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಸರ್, ಇವಾಗ ಇಲ್ಲಿ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಲೋನ್ ವ್ಯವಸ್ಥೆ ಯಾವ ರೀತಿ ವರ್ಕ್ ಆಗುತ್ತೆ, ಎಷ್ಟು % ಲೋನ್ ಆಗುತ್ತೆ, ಎಷ್ಟು ಡೌನ್ ಪೇಮೆಂಟ್ ಮಾಡಬೇಕು, ಸ್ವಲ್ಪ ಹೇಳ್ಬೋದಾ ನಮಗೆ? ಸರ್ ಟೋಟಲಿ ಇಲ್ಲಿ ಏನಂತ ಹೇಳಿದ್ರೆ ಪ್ರೊಫೈಲ್ ಚೆನ್ನಾಗಿದ್ರೆ ಸರ್, ಮನೆ ಅಂತೂ ಆಯಿತು. ಹೌದು, ಮನೆಗೊಂದು ಇಂಟೀರಿಯರ್ ಬೇಕಲ್ಲ. ನಮ್ಮ ಜವಾಜ್ ಅವರು ಸ್ಪೆಷಲಿಸ್ಟ್ ಫಾರ್ ಅದೇ ಇಂಟೀರಿಯರ್ಗೆ. ಪ್ರೀವಿಯಸ್ ಮನೇನು ಒಂದು ಇದು ಮಾಡಿದಿದ್ರಿ, ಐ ಥಿಂಕ್ 47 lakhs ಅದ್ರದ್ದು ಇಂಟೀರಿಯರ್ ಮಾಡಿದ್ದು ಮಹಾಮೂಲ್ ಸರ್ ಮಾಡಿರೋದು. ಹೌದು. ಇಲ್ಲಿ ಒಂದು ಡೌಟ್ ಇದೆ, ಇಂಟೀರಿಯರ್ ಇದರಲ್ಲಿ ಇನ್ಕ್ಲೂಡೆಡ್ ಎಕ್ಸ್ಕ್ಲೂಡೆಡ್? ಸರ್ ಇದು ಇನ್ಕ್ಲೂಡೆಡ್ ಇಲ್ಲ, ಎಕ್ಸ್ಕ್ಲೂಡೆಡ್. ಯಾಕಂದ್ರೆ ಏನ್ ಕೊಡೋಣ ಗುರು, 55 ಲಕ್ಷದಲ್ಲಿ ಮನೆನೇ ಇಂಟೀರಿಯರ್ ಕೊಡಿ ಅಂದ್ರೆ ಅದಕ್ಕೆ ಮನೆ ಏನ್ ಕೊಡ್ತಾ ಇದ್ದೇವೆ 55 ಲಕ್ಷಕ್ಕೆ ವಿದೌಟ್ ಇಂಟೀರಿಯರ್. ಇದು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಒಳ್ಳೆ ಕೆಲಸ ಸರ್. ಪಾಪ ಅವರಿಗೆ ಕನ್ಫ್ಯೂಷನ್, ಅಯ್ಯೋ ಇಂಟೀರಿಯರ್ ಯಾಕಂದ್ರೆ ನಾವು ಒಂದು ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದೇವೆ, ಫ್ಯೂಚರ್ ಹೆಂಗ್ ಕಾಣ್ಬೋದು, ಒಂದು 3D ಇಫೆಕ್ಟೆಡ್ ವಿಡಿಯೋ ರೆಂಡರಿಂಗ್, ಅದರಲ್ಲಿ ನಾವೆಲ್ಲ ಇಂಟೀರಿಯರ್ಸ್ ಹಾಕಿದ್ದೇವೆ. ಸೊ ನೀವು ಅದನ್ನ ಕಲ್ಪನೆ ಇಟ್ಕೊಂಡು ಇಂಟೀರಿಯರ್ಸ್ ಕೊಡ್ತೇನಂತ ತಿಳ್ಕೊಳ್ಬೇಡಿ. ಸೊ ಅದರಲ್ಲಿ ನಾವ್ ಏನ್ ಮಾಡಿದ್ದೇವೆ ಅಂದ್ರೆ ದೀಸ್ ಥಿಂಗ್ಸ್ ಮೇ ಕಮ್, ಹಿಂಗ್ ಬರ್ಬೋದು, ಮನೆ ಹಿಂಗ್ ಬರ್ಬೋದು ಅಂತ ಒಂದು
ಖುಷಿ ಪಡುವಂಥ ಡಿಸೈನ್ ಕೊಟ್ಟಿದ್ದೇವೆ. ಸೊ ನೋಡಿದಾಗ ಒಂದು 30 ಸೆಕೆಂಡ್ಸ್ ವಿಡಿಯೋ ಇದೆ, ಅದು 1 ಮಿನಿಟ್ ವಿಡಿಯೋ ಇದೆ. ಸೊ ಅದರಲ್ಲಿ ಅವ್ರಿಗೆ ಗ್ರಾಸಿಪಿಂಗ್ ಆಗುತ್ತೆ. ನೋಡ್ಕೊಂಡ್ ಬಂದ್ಬಿಡೋಣ. ಅಲ್ಲ ಇದು ಮಾಡೋಣ, ನೀವು ಮಾತಾಡ್ತಾ ಬಂದ್ಬಿಡ್ಲಿ ಅಲ್ವಾ? ವೀಕ್ಷಕರೇ, ನಾವು ಮಾತಾಡ್ತಿರ್ಬೇಕಾದ್ರೆ 3D ರೆಂಡರಿಂಗ್ ಏನಿದೆ ಕಂಪ್ಲೀಟ್ ಒಂದು ಟೂರ್ ಅಂತ ಹೇಳ್ಬೋದು. ಅದು ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ನೋಡಿ ಫಾಸ್ಟ್ ಆಗಿ ತೋರಿಸ್ತಾ ಇದೀವಿ ನಿಮ್ಗೆ ಇವಾಗ. ಸೊ ಇದು ರೆಂಡರಿಂಗ್ ಆಗ್ತಾ ಇದೆ, ಸೊ ನೀವು ನೋಡ್ತಾ ಇದ್ದೀರಾ. ಇದು ಒಂದು ವಿಜುವಲ್ ಕರೆಕ್ಟಾ ಸರ್? ಇದು ಹೌದು, ಈ ರೀತಿ ಬರ್ತಾ ಇದೆ. ಬರ್ತಾ ಓಕೆ ಸರ್, ಇವಾಗ ಯಾರಾದ್ರೂ ಇಂಟೀರಿಯರ್ ಬೇಕು ಅಂತಂದ್ರೆ ಜವಾಸ್ ಸರ್ ರೆಡಿ ಸರ್, ಬನ್ನಿ ಇಲ್ಲಿ ನಿಮ್ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡ್ಬಿಡೋಣ. ಸರ್ ಜವಾಸ್ ಸರ್, ಇವಾಗ ಯಾರಾದ್ರೂ ಇಂಟೀರಿಯರ್ ಬೇಕು ಅಂತಂದ್ರೆ ಇಂಟೀರಿಯರ್ ಪ್ಯಾಕೇಜಸ್ ಯಾವ್ದ್ರಿಂದ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್? 2 ಲಕ್ಷದಿಂದನೂ ಸ್ಟಾರ್ಟ್ ಆಗುತ್ತೆ ಇಂಟೀರಿಯರ್. ಏನೇನು ಸಿಗುತ್ತೆ ನಮಗೆ? ಕೆಳಗಡೆ ನಿಮಗೆ ಕಂಪ್ಲೀಟ್ ಒಂದು ಇದು ಸಿಗುತ್ತೆ, ಟಿವಿ ಸ್ಟ್ಯಾಂಡ್ ಬೇಕಂದ್ರೆ ಒಂದು 3x2 ಆ ಥರ ಒಂದು ಚಿಕ್ಕದು ಸಿಗುತ್ತೆ. ಮೇಲ್ಗಡೆ ಬಂದ್ಬಿಟ್ಟು ರೂಮ್ಸಲ್ಲಿ ನಿಮಗೆ 5x7 ನಾರ್ಮಲ್ಲು, 5x7 ಲಾಫ್ಟ್ಸ್ಗಳು ಸಿಗುತ್ತೆ ವಿತ್ ಸಾಫ್ಟ್ ಕ್ಲೋಸಿಂಗ್ ಸಿಗುತ್ತೆ ಎಲ್ಲ ಬೆಡ್ರೂಮ್ಸಲ್ಲೂ. ಒಂದು 5x7 ನಿಮ್ಮ ಟಿವಿ ಯೂನಿಟ್ ಸಿಗುತ್ತೆ. ಓಕೆ, ಅಷ್ಟು ಸಿಗುತ್ತೆ. ಕಿಚನಲ್ಲಿ ಸರ್? ಕಿಚನಲ್ಲಿ ನಿಮಗೆ ಕೆಳಗಡೆ BWP ಸಿಗುತ್ತೆ. ಎಲ್ಲ ಬಾಯ್ಲಿಂಗ್ ವಾಟರ್ ಇದೆ ಮಾಡಿದ್ದೀರಾ? ಹೌದು, 35 ಇಯರ್ಸ್ ವಾರಂಟಿ ಇರುತ್ತೆ ಅಲ್ವಾ? 100% ಆ ಥರ. ನಿಮಗೆ ಕೆಳಗಡೆ ಲಾಫ್ಟ್ಗಳು ಕೊಡ್ತೀವಿ, ಮೇಲ್ಗಡೆ ಲಾಫ್ಟ್ ಕೊಡ್ತೀವಿ, ಕೆಳಗಡೆ ನಿಮಗೆ ಇದನ್ನ BWP ಹಾಕ್ಕೊಡ್ತೀವಿ, ಎಲ್ಲ ಮಾಡಿಕೊಡ್ತೀವಿ ಸರ್. ಫಾಲ್ ಸೀಲಿಂಗ್ ಏನಾದರೂ ಬರ್ತದೆ? ಫಾಲ್ ಸೀಲಿಂಗ್ ಅಂದರೆ ನಿಮಗೆ ಹಾಲ್ಗೆ ಮಾತ್ರ ಬರುತ್ತೆ ಒಂದು ಚಿಕ್ಕದು. ಯಾಕಂದರೆ ಇದರಲ್ಲಿ ಫಾಲ್ ಸೀಲಿಂಗ್ ಬೇಡ, ಯಾಕಂದ್ರೆ ಕೊಟ್ಬಿಟ್ಟಿದ್ದೀವಿ ಆಲ್ರೆಡಿ. ರೂಫಲ್ಲೇ ನಿಮಗೆ ಎಲ್ಲ ಲೈಟ್ಸ್ ಎಲ್ಲ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀವಿ, ಅದಕ್ಕೆ ಫಾಲ್ ಸೀಲಿಂಗ್ ಬೇಕಾಗದೆ ಅವಶ್ಯಕತೆನೇ ಇದೆ. ಈಗ 2 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಯಾರಾದ್ರೂ ಇಲ್ಲ ಸರ್ ನಮ್ಮ ಸ್ವಲ್ಪ ಜಾಸ್ತಿ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀವಿ, ನಮಗೆ ಬೆಡ್ ಬೇಕು, ಒಳ್ಳೆ ಅಕ್ರಲಿಕ್ ಕಿಚನ್ ಬೇಕು, ಟಾಪ್ ಎಂಡ್ ಬೇಕು ಅಂದರೆ ಎಷ್ಟಾಗ್ಬೋದು? ಯಾವ ಪ್ಯಾಕೇಜಸ್ ಇರುತ್ತೆ ನಮಗೆ? ಹೋಗುತ್ತೆ ಅದು ಪ್ರೈಸಸ್ ಮೇಲೆ ಹೋಗುತ್ತೆ. 2450 ನಿಮ್ಗೆ ಅಕ್ರಲಿಕ್ ಬೀಳುತ್ತೆ, 1450 ನಿಮಗೆ ಲ್ಯಾಮಿನೇಟಲ್ಲಿ ಬೀಳುತ್ತೆ. ಆ ಥರ ಐತೆ, ಪ್ಯಾಕೇಜಸ್ ಐತೆ ಸರ್. ಹೌದು, ಪ್ಯಾಕೇಜಸ್ ಬಂದು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ಕೋಬಹುದು ನಾನು ಅಲ್ವಾ? ಸೊ 3 ಜನರದ ನಂಬರು ನಿಮಗೆ ಡಿಸ್ಪ್ಲೇ ಮೇಲೂ ಬರ್ತಾ ಇರುತ್ತೆ, ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಬರ್ತಾ ಇರುತ್ತೆ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತೊಗೊಬೋದು. ರೋಷನ್ ಸರ್, ಫೈನಲ್ ಆಗಿ ಫ್ಯೂಚರಲ್ಲಿ ಏನು ಕೊಡ್ತಾ ಇದ್ದೀರಾ ಇದಾದ್ಮೇಲೆ? ನೆಕ್ಸ್ಟ್ ಫ್ಯೂಚರಲ್ಲಿ ನಾವು ಇವಾಗ 600 ಆದ್ಮೇಲೆ ನೆಕ್ಸ್ಟ್ ನಮ್ಮ ಸ್ಟೆಪ್ 900 ವಿಲ್ಲ. ಇದು ಎಕ್ಸಿಕ್ಯೂಟಿವ್ ವಿಲ್ಲ ಅಂತ ಹೇಳ್ತೇವೆ ನಾವು. ಯಾಕಂದ್ರೆ ಇದೊಂದು ನಾರ್ಮಲ್ ಬಜೆಟ್ ಆಯಿತು, ಇನ್ನು ಸ್ವಲ್ಪ ಹೈಯರ್, ಏನು ಪ್ರೀಮಿಯಮ್ಗಿಂತ ಒಂಚೂರು ಇದು. ಸೊ 900 ವಿಲ್ಲಾಸ್, ಅದು ರೌಂಡ್ ಅಬೌಟ್ 85 ಲ್ಯಾಕ್ಸಿಗೆ ನಾವು ಇದು ಮಾಡ್ತೀವಿ. 85 ಲಕ್ಷ. 85. ಅದು ಎಲ್ಲಿ ಬರ್ತಾ ಇದೆ ಸರ್? ಅದ್ರ ಪಕ್ಕದಲ್ಲೇ ಬರ್ತಾ ಇದೆ. ಅದು ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಸರ್? ಅದಕ್ಕೆ ಆಲ್ಮೋಸ್ಟ್ ಅನದರ್ 4 months ಕ್ಯಾರಿ ಓವರ್. ಇನ್ನೊಂದು 4 ತಿಂಗಳು ಬೇಕೇ ಬೇಕು. ಬಟ್ ಇದು ರೆಡಿ ಇದೆ. ಇದು ರೆಡಿ. ಸರಿ, ಯಾರಾದರೂ ಬುಕ್ ಮಾಡಬೇಕು ಅಂತಂದ್ರೆ ಇನಿಷಿಯಲ್ ಇಂದ ಎಕ್ಸ್ಪ್ಲೈನ್ ಮಾಡಿ ನಮಗೆ ಯಾವ ರೀತಿ ಇರುತ್ತೆ ಸರ್. ಇವಾಗ ನೀವು ಬುಕ್ಕಿಂಗ್ ಮಾಡ್ಬೇಕಂತ ಹೇಳಿದ್ರೆ, ಅವ್ರು ಲೋನ್ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ, ಏನು ಅವ್ರದ್ದು ಬ್ಯಾಲೆನ್ಸ್ ಪೇಮೆಂಟ್ ಅವ್ರ ಹತ್ರ ಇದೆ, ನಾನು ಡೌನ್ ಪೇಮೆಂಟ್ ಇದು ಮಾಡ್ತೀನಿ ಅಂತ ಹೇಳಿದ್ರೆ, ಆ ಡೌನ್ ಪೇಮೆಂಟ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರ ಹೆಸರಲ್ಲಿ ನಾವು ಬೇಕಂದ್ರೆ ರಿಜಿಸ್ಟ್ರೇಷನ್ ನಾವು ಅವ್ರ ಹೆಸರಲ್ಲಿ ಮಾಡ್ಬಿಡ್ತೀರಿ. ರಿಜಿಸ್ಟ್ರೇಷನ್ ಅಗ್ರಿಮೆಂಟ್ ಮಾಡ್ಕೊಡ್ತೀರಾ? ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಿ, ಸೈಟ್ ರಿಜಿಸ್ಟರ್ ಮಾಡಿಸ್ಬಿಡ್ತೀರಿ. ಅದಾಗಿದ ತಕ್ಷಣ ಅವ್ರನ್ನ ಇದು ಕನ್ಸ್ಟ್ರಕ್ಷನ್ ಲೋನ್ ಅಂತ ಸಪ್ರೇಟ್ ಆಗಿ ಮಾಡ್ಕೊಡ್ತೀವಿ. ಸೊ ಅವಾಗ ಏನಾಗುತ್ತೆ, ಅವ್ರನ್ನ ದುಡ್ಡು ಉಳಿತಾಯ ಆಗುತ್ತೆ. ಇವತ್ತು 55 ಲಕ್ಷಕ್ಕೆ ಇವತ್ತು ನಾವು ರಿಜಿಸ್ಟರ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅವ್ನ 3 ಲಕ್ಷ ರೂಪಾಯಿ ಬೇಕಾಗುತ್ತೆ. ಹೌದು, 6% ಅಂದ್ರೆ 3 ಲಕ್ಷ ರೂಪಾಯಿ ಕೊಡಲೇಬೇಕು. 6.6% ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನಾವು ಕಸ್ಟಮರ್ಗೆ ಏನ್ ಹೇಳ್ತಾ ಇದೀರ ಅಂತ ಹೇಳಿದ್ರೆ, ಇವಾಗ ಕಸ್ಟಮರ್ ನಮ್ಮ ಹತ್ರ ಇವಾಗ ಬಂದ್ರು, ಇವಾಗ ನಾವು ಮಾಡ್ತಾ ಇದೀರ ಅಂತ ಹೇಳಿದ್ರೆ, ಸೊ ಅವ್ರನ್ನ ನಾನು ಸೈಟ್ ಇವಾಗ ರಿಜಿಸ್ಟರ್ ಮಾಡಿಸ್ಬಿಡ್ತೀನಿ. ಅವ್ರ ರಿಜಿಸ್ಟರ್ ಅವ್ರ ಹೆಸರು ಸೈಟ್ ರಿಜಿಸ್ಟರ್ ಮಾಡಿಸ್ಬಿಟ್ಟು ಕನ್ಸ್ಟ್ರಕ್ಷನ್ ಲೋನ್ ಅಂತ ಬಿಟ್ಟು ಮಾಡ್ಬಿಡ್ತೀನಿ. ಒಳ್ಳೇದಾಗುತ್ತೆ, ಉಳಿತು. ಸೊ ಅವ್ರಿಗೆ ಏನಾಗುತ್ತೆ, ನಮ್ಗೆ ಇಲ್ಲಿ ಏನಾಗುತ್ತೆ, ಅವಾಗ ಬ್ಯಾಂಕ್ ಲೋನ್ ನಮ್ದು ಇದಾದಾಗ ಪಾರ್ಟ್ ಪೇಮೆಂಟ್ಸ್ ನಮ್ಮನ್ನ ಬರ್ತಾ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಅವ್ರ ಪೇಮೆಂಟ್ ಬರ್ತಾ ಇರುತ್ತೆ. ಸೊ ಅವ್ರಿಗೆ ಏನಂತ ಹೇಳಿದ್ರೆ, ಅವ್ರ ಲೋನ್ ಒಂದು 50-40 ಲಕ್ಷ 35 ಲಕ್ಷ ಲೋನ್ ಇವಾಗ ಮಾಡ್ಕೊಂಡ್ಬಿಟ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಈ ಫುಲ್ EMI ಹೋಗಲ್ಲ. ಅವ್ರ ಪೇಮೆಂಟ್ ಆ ತರ ಹೋಗ್ತಾ ಇರುತ್ತೆ, ಆ ತರ ಅವ್ರದ್ದು EMIs ಹೋಗ್ತಾ ಇರುತ್ತೆ. ಸೊ ಅವ್ರಿಗೂ ಒಂದು ನೆಮ್ಮದಿ, ಬಿಡಪ್ಪ ಅವ್ರು ಬಂದು ಕಣ್ಣಾರೆ ಬಂದು ನೋಡ್ಬೋದು ನನ್ನ ಮನೆ ಕೆಲಸ ಹೆಂಗಾಗ್ತೈತೆ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರ ಕಸ್ಟಮರ್ಗೆ ಪೇಮೆಂಟ್ ಬರುತ್ತೆ. ಅದು ಅವ್ರ ಕಡೆಯಿಂದ ನಾವು ತೊಗೊಂಬಿಟ್ಟು ಇದು ಮಾಡ್ತೀರಿ ಸರ್. ಈಗ ಫೈನಲ್ ಆಗಿ ಯಾರಾದ್ರೂ ಬರ್ತಾರೆ ಅನ್ಕೊಳ್ಳಿ, ಇಲ್ಲಿ ಯಾರು ಇರ್ತಾರೆ ಮಾತಾಡೋದಕ್ಕೆ? ಇಲ್ಲಿ ನಮ್ದು 2 ಸೂಪರ್ವೈಸರ್ಸ್ ಇದ್ದಾರೆ, ಟೆಕ್ನಿಕಲ್ ಸೂಪರ್ವೈಸರ್ ಇದ್ದಾರೆ, ನಾನ್ ಟೆಕ್ನಿಕಲ್ ಇದು ಇದ್ದಾರೆ, ಆಮೇಲೆ ಮಾರ್ಕೆಟಿಂಗ್ ಅವರು ಇದ್ದಾರೆ. ಸೊ ಯಾರು ಬರೋಕ್ಕಿಂತ ಮುಂಚೆ ನಮಗೆ ಕಾಲ್ ಮಾಡಿ, ನಮ್ಮ 3 ಜನರದಲ್ಲಿ ಯಾರಿಗಾರು ಕಾಲ್ ಮಾಡಿ ಅವರಿಗೆ ಪಾಪ ಗೈಡ್ ಮಾಡೋಕ್ಕೆ ಇದು ಮಾಡೋಕ್ಕೆ ಅಂದ. ಮತ್ತು ಇನ್ನೊಂದಂದರೆ ನಮ್ಮ ಆಫೀಸ್ ಬಂದುಬಿಟ್ಟು KG ಹಳ್ಳಿ ಎಂಟ್ರೆನ್ಸು, ಕಂಕುಂಡಹಳ್ಳಿ ಎಂಟ್ರೆನ್ಸಲ್ಲಿ
ಒಂದು ಆಫೀಸ್ ಇದೆ, ವೆಂಟೇಜ್ ಫರ್ನಿಚರ್ಸ್ ಅಂತ ಇದೆ, ಪ್ಲಸ್ ಅದರದಲ್ಲಿ ವೆಂಟೇಜ್ ಅಸೋಸಿಯೇಟ್ಸ್. ಸೊ ನೀವು ಡೈರೆಕ್ಟ್ ಆಗಿ ಅಲ್ಲಿ ಬಂದು ನಾನು ಅಡ್ರೆಸ್ ನಿಮಗೆ ಡೀಟೇಲ್ ಕೊಡ್ತೇನೆ. ಸೊ ಅದು ಅಲ್ಲಿ ಬಂದು ನೀವು ಡೈರೆಕ್ಟ್ ಬಂದು ಅಲ್ಲಿ ಮೀಟ್ ಮಾಡ್ಬೋದು. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಡಿಸ್ಕ್ರಿಪ್ಷನ್ ಪ್ಲಸ್ ಕಮೆಂಟ್ಸ್ ಎಲ್ಲ ಕಡೆನೂ ಕೂಡ ನಿಮಗೆ ವೆಂಟೇಜ್ ಅಸೋಸಿಯೇಟ್ಸ್ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿರ್ತೀನಿ. ಇಲ್ಲಿನ ಲೊಕೇಶನನ್ನು ಕೊಟ್ಟಿರ್ತೀನಿ. ಗೂಗಲಲ್ಲಾದ್ರು ಚೆಕ್ ಮಾಡಿ, ಇಲ್ಲ ನೀವೇ ಸ್ವಂತ ಬಂದು ಬೇಕಾದರೂ ಚೆಕ್ ಮಾಡ್ಬೋದು. ಕನ್ಸ್ಟ್ರಕ್ಷನ್ ಬಗ್ಗೆ ನೀವು ಕ್ರಾಸ್ ವೆರಿಫಿಕೇಶನ್ ಬೇಕು, ಅದನ್ನು ಕೂಡ ಮಾಡ್ಕೋಬಹುದು. ಸಿವಿಲ್ ಬಗ್ಗೆ ಮಾತಾಡೋದಿದ್ರೆ ಸರ್ ಜೊತೆ, ಫೈನಾನ್ಸ್ ಬಗ್ಗೆ ಮಾತಾಡೋದಿದ್ರೆ ಸರ್ ಜೊತೆಲಿ ಇಂಟೀರಿಯರ್ ಬಗ್ಗೆ ಮಾತಾಡೋದಿದ್ರೆ ಈ ಸರ್ ಜೊತೆ, ಇವ್ರ ಜೊತೆನೂ ಕೂಡ ನೀವು ಡಿಸ್ಕಸ್ ಮಾಡಿ ನಿಮ್ಮ ಕನಸಿನ ಮನೆಯನ್ನ ನನಸಾಗಿಸ್ಕೋಬಹುದು ಸರ್. ನಮ್ಮ ವೀಕ್ಷಕರಿಗೆ, ಅದರಲ್ಲೂ ಎಸ್ಪೆಷಲಿ ಒಂದು ಮಿಡಲ್ ಕ್ಲಾಸ್ ಅವರಿಗೆ ಒಂದು 3 ಫ್ಲೋರ್ ಮನೆಯನ್ನ ಈ ರೇಟಲ್ಲಿ ತಗೊಂಡ್ಬರ್ತಾ ಇರೋದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.